ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ಸ್ವರೂಪಾಯ ಶಿವಾಯ ಪರಮಾತ್ಮನೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಸಾಧಕ ಬಂಧುಗಳಿಗೆ ಶರಣು ಶರಣಾರ್ಥಿ. ನಿನ್ನೆ ಯೋಗದ ಅತ್ಯಂತ ಪ್ರಮುಖ ಭಾಗವಾದಂಥ ಸೂರ್ಯೋದಯ ವಿಜ್ಞಾನವೆಂಬ ಜ್ಯೋತಿಷ್ಯ ಶಾಸ್ತ್ರವನ್ನು ಒಳಗೊಂಡಂಥ ಪಂಚಪ್ರಾಣಗಳ ಇಂಬ್ಯಾಲೆನ್ಸ್ ತಪ್ಪಿಸಿಕೊಂಡು ನಿಮ್ಮಲ್ಲಿ ಪಂಚಪ್ರಾಣಗಳ ಸಮತೆಯನ್ನು ಹೇಳಿಕೊಡುವಂತಹ ಕುಂಡಲಿನಿ ಶಾಸ್ತ್ರಕ್ಕೆ ಮೂಲ ಆಧಾರ ಸ್ತಂಭವಾದಂತಹ ಪ್ರಾಣಾಯಾಮ ವಿಜ್ಞಾನದ ಬಗೆಗೆ ನಿನ್ನೆ ಕೇಳಿದ್ದೀರಿ. ಇವತ್ತು ಅತ್ಯಂತ ಪ್ರಮುಖವಾದ ವಿಷಯ, ಅದು ಎಲ್ಲರಿಗೆ ಬಂತು, ಯೋಗ ಸಾಧಕರಿಗೆ ಬಂತು, ಅನಾರೋಗ್ಯ ಪೀಡಿತರಿಗೆ ಬಂತು. ಒಂದು ಮಾರ್ಗದರ್ಶನ ರೂಪವಾಗಿ ಯೌಗಿಕ ಆಹಾರ ಪದ್ಧತಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಯೌಗಿಕ ಆಹಾರ ಪದ್ಧತಿ ನಿಮಗೆ ಗೊತ್ತಿರಲಿ, ಒಂದು ಕಹಾವತ್ ಬರ್ತದೆ, ಏನು? ಜೈಸಾ ಅನ್ನ ವೈಸಾ ಮನ್ ಅಂತ. ಜೈಸಾ ಅನ್ನ ವೈಸಾ ಮನ್. ನೀವು ಏನು ತಿಂತೀರಿ ಅದೇ ಇರ್ತೀರಿ ಅಂತ. ನೀವು ಏನು ತಿನ್ನುತ್ತೀರಿ ಅದೇ ಇರುತ್ತೀರಿ. ಹಾಗಾದರೆ ಇದರ ಅರ್ಥ ಏನು? ಇದರ ಅರ್ಥ ಏನಪ್ಪ ಅಂತಂದರೆ, ಒಂದು ಸಂಸ್ಕೃತ ಒಂದು ಶ್ಲೋಕ ಬರ್ತದೆ, ಏನು? ಋತಂ ಬುಕ್, ಋತಂ ಬುಕ್, ಹಿತಂ ಭುಕ್, ಮಿತಂ ಭುಕ್ ಅಂತ ತಿಳ್ಕೊಂಡು. ಮತ್ತು ಸರ್ವಜ್ಞ ಕವಿ ಹೇಳ್ತಾನ, ಹಸಿಯದಿರುವುನ ಬೇಡ, ಹಸಿದು ಮತ್ತಿರಬೇಡ, ಹಸಿಯದಿರು ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ. ಒಂದು ಎರಡು ಶ್ಲೋಕದೊಳಗೆ, ಎರಡು ವಚನದೊಳಗೆ ನಮ್ಮ ಆಹಾರ ವಿಹಾರ ಹೆಂಗಿರಬೇಕು ಅನ್ನೋದು ಹೇಳೋಣ ಸರ್ವಜ್ಞ. ಎಲ್ಲರೂ ಹೇಳೋಣ, ಎಲ್ಲದರ ಕೈ ಆಡ್ಸೋಣ. ಜ್ಯೋತಿಷ್ಶಾಸ್ತ್ರ ಹೇಳೋಣ, ಪ್ರಾಣಸ್ತಂಭನ ಯೋಗ ಹೇಳೋಣ, ಯೋಗದ ಬಗ್ಗೆ ಹೇಳೋಣ, ಎಲ್ಲ ಹೇಳೋಣ. ಅದಕ್ಕೆ ಸರ್ವಜ್ಞ ಅನ್ನೋದು ಅವನಿಗೆ. ಹಸಿ ಎದಿರೋನು ಬೇಡ. ಎಷ್ಟು ಮಾರ್ಮಿಕ ಶಬ್ದಗಳದಾವು ಒಂದೇ ಒಂದು ಶಬ್ದದೊಳಗೆ. ಹಸಿ ಎದಿರಿ ಉಣ ಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳು ಉಣಬೇಡ, ವೈದ್ಯರ ದೂರ ಇರಿಸಿ ಅಂತ ಸರ್ವಜ್ಞ. ಮತ್ತು ಅದೇ ಸರ್ವಜ್ಞ ಹೇಳ್ತಾನ, ಉಂಡು 100 ಅಡಿ ಎನಿಸಿ ಕೆಂಡಕ್ಕೆ ಕೈ ಸಾಕಾಸಿ ಗಂಡು ಮೇಲಾಗಿ ಮಲಗಿದರೆ ವೈದ್ಯರ ಗಂಡನವ ಸರ್ವಜ್ಞ ಅಂತ. ಎಂಥ ಬ್ಯೂಟಿಫುಲ್. ಈ ಹಿನ್ನೆಲೆಯೊಳಗೆ ಇವನ್ನೆಲ್ಲ ಯಾಕೆ ಹೇಳಿದರು? ಆರೋಗ್ಯ ಶಾಸ್ತ್ರಜ್ಞರು ಸಾಕಷ್ಟು ಹೇಳಿದರು, ಮನಃಶಾಸ್ತ್ರಜ್ಞರು, ಆರೋಗ್ಯ ಮನಃಶಾಸ್ತ್ರಜ್ಞರು ಹೇಳ್ಯಾರ, ಆಹಾರ ಶಾಸ್ತ್ರಜ್ಞರು ಹೇಳ್ಯಾರ. ಇವರು ಹೇಳಿದ ಸಾರ ಸರ್ವಸ್ವವನ್ನು ನೋಡಿಕೊಂಡು ನಿಮಗೆ ಹೇಳೋದಾದರೆ, ಜೈಸ ಅನ್ನ ವಯಸ್ಸ ಮನ್ನದ ಅರ್ಥ ಏನಪ್ಪ ಅಂದ್ರೆ, ಮನುಷ್ಯನೊಳಗೆ 3 ಗುಣ ಬರ್ತಾವೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ ತಿಳ್ಕೊಂಡು. ನೀವು ಯಾವ ಆಹಾರವನ್ನು ತಿನ್ನುತ್ತೀರೋ ಅದೇ ಆಗುತ್ತೀರಿ ಅರ್ಥದೊಳಗೆ ಜೈಸ ಅನ್ನ ವಯಸ್ಸ ಮನ್ ಅಂದರು. ಸಾತ್ವಿಕ ಆಹಾರ ಸೇವನೆ ಮಾಡುವರಿದ್ದರಪ್ಪ ಅಂದರೆ ನಿಮ್ಮ ಸ್ವಭಾವ ಬಹಳ ಸಾತ್ವಿಕ ಇರ್ತದೆ. ಸದಾ ಶಾಂತ ಇರ್ತೀರಿ, ಮುಂಗೋಪಿ ಇರೋದಿಲ್ಲ, ವ್ಯಗ್ರ ಇರೋದಿಲ್ಲ, ಸದಾ ಶಾಂತ, ಚಿಂತನಶೀಲರು, ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವವರು, ಪ್ರೇಮಭರಿತ ಹೃದಯ ಉಳ್ಳವರು, ಅನುಕಂಪ ಉಳ್ಳವರು ಇತ್ಯಾದಿ ಸ್ವಭಾವ ಸಾತ್ವಿಕ ಗುಣದ ಆಹಾರವನ್ನು ಸೇವಿಸದೇ ಇರ್ತದೆ. ಮತ್ತು ರಾಜಸಿಕ ಆಹಾರ ಸೇವಿಸಿದವ್ರಿಗೆ ಅಗದಿ ಎಂಜಾಯ್ಮೆಂಟ್, ಮಜಾ ಮಾಡೋದು, ಇದನ್ನು ಮಾಡೋದು, ಅದನ್ನು ಮಾಡೋದು, ಒಟ್ಟು ಹೌದಾ. ಮತ್ತು ತಾಮಸಿಕ ಆಹಾರ ಸೇವನೆ ಮಾಡುವವರಿಗೆ
ಹೊಡಿ ಬಡಿ ಕಡಿ ಇರಿ ಅತ್ಯಾಚಾರ ಮಾಡಿ ಬರೀ ಹಾಗೆ ಇಲ್ಲಿ ಪ್ರಶ್ನೆ ಬರ್ತದೆ. ಹಾಗಾದ್ರೆ ಸಾತ್ವಿಕ ಆಹಾರ ಯಾವುದು, ರಾಜಸಿಕ ಆಹಾರ ಯಾವುದು, ತಾಮಸಿಕ ಆಹಾರ ಯಾವುದು? ಇದನ್ನ ಅರ್ಥ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಏನು ತಿನ್ನಬೇಕು ಅನ್ನೋದು ಗೊತ್ತಾಗತ್ತೆ. ಸಾತ್ವಿಕ ಆಹಾರದಾಗ ಬರ್ತದೆ ಭಗವಂತ ಅಥವಾ ಸೃಷ್ಟಿ ಅಂತ ನಾವೇನಂತೀವಿ ಅದು ಹೆಂಗೆ ಕೊಡ್ತದೆ ಹಂಗೆ ತಿನ್ನೋದು. ಭಾಳ ಸ್ವಲ್ಪ ಅದನ್ನು ಸಂಸ್ಕರಣೆ ಮಾಡಿ ತಿನ್ನೋದು. ಹೆಂಗೆ ಬೆಳೆದತ್ತು ಹಂಗೆ ಅದು ಸ್ವಚ್ಛ ಮಾಡ್ಕೊಂಡು ತಿಂದ್ಬಿಡೋದಪ್ಪ. ಹಂಗೆ ಕುದಿಸದೆ ಬೇಯಿಸದೆ ಅವನ್ನ ಸುಮ್ಮನೆ ಒಂದು ಸ್ವಲ್ಪ ಅದಕ್ಕೆ ಖಾರ ಉಪ್ಪು ಹಾಕ್ಕೊಂಡು ಹೆಚ್ಚಿ ಇದು ಮಾಡ್ಕೊಂಡು ತಿಂತಾರಲ್ಲ ಅದು ಎಳೆನೀರು, ಗೋ ಕ್ಷೀರ ಅಂದರೆ ಆಕಳ ಹಾಲು, ಜೇನುತುಪ್ಪ, ಹೌದಾ, ಗರಿಕೆ ಹುಲ್ಲು, ಹೌದಾ, ಮತ್ತು ಕೆಲವು ತಪ್ಪಲುಗಳು, ಹೌದಾ, ಆ ತಪ್ಪಲಿನ ಜ್ಯೂಸು, ಲಿಂಬು ಜ್ಯೂಸು, ಇವೆಲ್ಲ ಸಾತ್ವಿಕ ಆಹಾರದಾಗ ಬಂದ್ಬಿಡ್ತಾವೆ. ರಾಜಸಿಕ ಆಹಾರ ಅಂದ್ರೆ ಯಾವುದು? ರಾಜಸಿಕ ಅಂದರೆ ಸ್ವಲ್ಪ ಕರ್ದದ್ದು, ಹುರಿದದ್ದು, ಬೇಯಿಸಿದ್ದು, ಒಗ್ಗರಣೆ ಕೊಟ್ಟದ್ದು, ನಾವೇನು ತಿಂತೀವಲ್ಲ ಇವೆಲ್ಲ ರಾಜಸಿಕ. ಎಲ್ಲ ಆಲ್ಮೋಸ್ಟ್ ಆಲ್ ಈ ನಾವೇನು ಸೇವಿಸ್ತೀವಿ ರಾಜಸಿಕದ. 50% ರಾಜಸಿಕದ, 40% ತಾಮಸಿಕದ, ಆನಂತರ 10% ಸಾತ್ವಿಕದ. ಆ್ಯಕ್ಚುಲಿ ಹಂಗೆ ನೋಡಬೇಕಂದ್ರೆ ಇನ್ನು ತಾಮಸಿಕ ಯಾವುದಪ್ಪ? ರಾಜಸಿಕದೊಳಗೆ ಸುಮ್ಮನೆ ಒಂದಿಷ್ಟು ಒಗ್ಗರಣೆ ಕೊಡೋದು, ಒಂದಿಷ್ಟು ಕರಿದು, ಒಂದಿಷ್ಟು ಹುರಿದು, ಒಟ್ಟು ದೇವ್ರು ಕೊಟ್ಟದ್ದನ್ನು ನಮಗೆ ರುಚಿ ಬರುವಂಗೆ ಮಾಡ್ಕೊಂಡು ಮಜಾ ಮಾಡೋದಕ್ಕೆ ರಾಜಸಿಕ ಆಹಾರ ಅಂತಾರೆ. ಅದರ ಕರಿಗಡೆ ಬಂತು, ಕರ್ಚಿಕಾಯಿ ಬಂತು, ಸಂಡಿಗೆ ಬಂತು, ಹಪ್ಪಳ ಬಂತು, ಹುಗ್ಗಿ ಬಂತು, ಹೋಳಿಗೆ ಬಂತು, ಎಲ್ಲ ರಾಜಸಿಕ ಆಹಾರದೊಳಗೆ. ಇನ್ನು ತಾಮಸಿಕ ಬರ್ತದೆ. ತಾಮಸಿಕ ಯಾವುದಪ್ಪ? ತಾಮಸಿಕಪ್ಪ ಅಂತಂದ್ರೆ ಪದೇ ಪದೇ ಬೇಯಿಸಿದ್ದು, ಪದೇ ಪದೇ ಹುರಿದದ್ದು, ಪದೇ ಪದೇ ಕುದಿಸಿದ್ದು, ಪದೇ ಪದೇ ಕರೆದದ್ದು, ಆನಂತರ ತತ್ತಿ ಅವ್ವ, ತತ್ತಿ ಅವ್ವ ಗೊತ್ತಾಗ್ತಿಲ್ಲ? ಚಿಕನ್ ಮಟನ್, ಮತ್ತು ಟೂ ಮಚ್ ಮಸಾಲೆ, ಅದಕ್ಕೆ ಮಸಾಲೆ ಬೇಕಲ್ಲ, ಸಿಕ್ಕಾಪಟ್ಟೆ ಮಸಾಲೆ ಹಾಕ್ತಾರೆ ಅದಕ್ಕೆ. ಇವೆಲ್ಲ ತಾಮಸಿಕ. ಪದೇ ಪದೇ ಕರೆದದ್ದು ನಿಮ್ಗೆ ಅರ್ಥ ಆಗೋದಿಲ್ಲ. ನೀವು ಹೋಟೆಲಿಗೆ ಹೋಗ್ತೀರಿ, ಏನು ರೀ ಬಿಸಿ ಆರ್ಡರ್ ಕೊಡೋಕೆ, ಏನು ರೀ ಬಿಸಿ ಅಂತಾರೆ, ಬಜಿ ಬಿಸಿ ಅದ ರೀ, ನಿನ್ನೆ ಬಜಿ ಇವತ್ತು ಬಿಸಿ ಮಾಡಿ ಕೊಡ್ತಾರೆ ಅವರು. ನಿನ್ನಿದು ಹಂಗೆ ಇಡ್ತಾರೆ ಅವರು. ನೀವು ಬಂದ್ರಿ ನೀವು ಬಿಸಿ, ಅವ್ರು ಬಂದರು ಅವ್ರು ಬಿಸಿ ಮಾಡಿ ಇಟ್ಟಿರ್ತಾರ. ಆರಿರ್ತಾವೆ, ಪೂರ ಆರಿರ್ತಾವೆ. ನಿನ್ನೆ ಮೊನ್ನೆ 2-3 ದಿವಸದ್ದು, ಯಾಕೆ ಅದನ್ನ ವಾಸನೆ ಬರೋದಿಲ್ಲ. ಇದು ಕರೆದದ್ದು ಸತ್ತ ಹೋಗ್ಬಿಟ್ಟಿರ್ತಾವೆ ಎಲ್ಲ ಸೇರಿ, ಹೌದಾ? ಅದನ್ನು ಪದೇ ಪದೇ ಕರೀತಾರೆ, ಪದೇ ಪದೇ ಕರೆದದ್ದು. ಏನೈತಿ ಅದ್ರಾಗ? ಇನ್ನೂ ಎಷ್ಟು ಮಜಾ ಅಂದ್ರೆ ಬಜಿ ಕರಿ ಮಂದಿ ಎಣ್ಣೆ ಹಾಕಿರ್ತಾರೆ. ಯಾವ ಎಣ್ಣೆ ಗೊತ್ತಿಲ್ಲ, ಎಣ್ಣೆದ್ದು ಯಾವ ಎಣ್ಣೆ ಗೊತ್ತಿಲ್ಲ. ಮತ್ತು ಅದು 7-8 ದಿವಸದಿಂದ ಅದೇ ಎಣ್ಣೆ ಕರೀತಾರೆ. ಒಂದು ಸಲ ಕರೆದ್ರೆ ಎಣ್ಣೆ ಶಕ್ತಿ ಹಾಳಾಗಿ ಹೋಗುತ್ತೆ. ಪದೇ ಪದೇ ಕರೆದದ್ದನ್ನು ತಿಂದ್ರೆ ಮತ್ತು ನೀವೇನು ತಿಂದಿರ್ತೀರಿ? ಮಣ್ಣು ತಿಂತೀರಿ, ಉಸುಕು ತಿಂತೀರಿ. ಪದೇ ಪದೇ ಬಿಸಿ ಮಾಡ್ತಾರೆ ಎಷ್ಟೋ ಮಂದಿ. ಈಗ ಹೋಟೆಲ್ನಾಗ ಒಂದು ಇದು ಬಂದ್ಬಿಡುತ್ತೆ, ಖಾನಾವಳಿಯವ್ರು ಹೋಗ್ಬೇಕಾರೆ ಈ ಸುಡ್ಡುಗಾಡ ಫ್ರಿಜ್ ಬಂದಾವ. ಒಂದೊಂದು ವಾರದ್ದು ಸಾಮಾನು ಫ್ರಿಜ್ನಾಗ ಇಟ್ಟಿರ್ತಾರೆ. ಚಟ್ನಿ, ಸಾಂಬಾರು, ಗಿಂಬಾರು ಎಲ್ಲ ನೀವು ಬಂದ್ರಿಲ್ಲೋ ಕಡೆಗೆ ತೆಗಿತಾರೆ, ಬಿಸಿ ಮಾಡಿಕೊಡ್ತಾರೆ. ಇದು ಅಮೇರಿಕನ್ ಸಿಸ್ಟಮ್. ಇದು ನಾ ಹೇಳಿದ್ನಲ್ಲ, ಅಮೇರಿಕನ್ ಸಿಸ್ಟಮ್ ಏನಪ್ಪ ಅಂತಂದ್ರೆ 5 ದಿವಸ ಕತ್ತೀಚರು ದುಡೀರಿ, 2 ದಿವಸ ಕುದುರೆಚರು ಹಾರಾಡ್ರಿ ಅಂತ ತಿಳ್ಕೊಂಡು 5 ದಿವಸದ್ದು ಮಾಡಿಟ್ಟಿರ್ತಾರೆ ಅವರು. ಮಾಡಿ ಫ್ರಿಜ್ನಾಗ ಇಡ್ತಾರೆ. ಯಾವಾಗ ಬೇಕು 5 ದಿವಸದ ಎಲ್ಲ 5 ದಿವಸದ ಮುಂಜಾನೆ ಟಿಫಿನ್ನು ಎಲ್ಲ ತೆಗೆದಿರ್ತಾರೆ. ಅವತ್ತು ತೆಗಿತಾರೆ, ಅದನ್ನು ತೆಗೆದು ಮತ್ತು ಈ ಓವನ್ದಾಗ ಇಡ್ತಾರೆ. ಬಿಸಿ ಆಗತ್ತ, ಬಿಸಿ ತಿಂದೀವಪ್ಪ, ಫ್ರೆಶ್ ತಿಂದೀವಿ ಅಂತ ಭ್ರಮಾದಾಗ ಹೊಕ್ಕೋ. ಇವೆಲ್ಲ ತಾಮಸಿಕ, ಅತ್ಯಂತ ತಾಮಸಿಕ. ಬರೀ ತಾಮಸಿಕ ಅಲ್ಲ, ಪದೇ ಪದೇ ಹುರಿತಾರ, ಪದೇ ಪದೇ ಕರಿತಾರ, ಪದೇ ಪದೇ ಕರೆದದ್ದು, ಪದೇ ಪದೇ ಬೇಯಿಸಿದ್ದು. ಅಂದರೆ ಬೇಯಿಸಿಟ್ಟಿರ್ತಾರ, ಮತ್ತು ತಂಪು ಮಾಡ್ತಾರೆ, ಮತ್ತು ತೆಗಿತಾರೆ.
ಅದು ಏನಾಗಬಾರ್ದು. ನಾನು ಅಮೇರಿಕಾದಾಗ ಹೋದಾಗ ನನ್ನ ಶಿಷ್ಯರ ಮನೆಗೆ ಹೋಗಿದ್ದೆ. ಅವರವ್ವಾರು ಬೈದರು. ಅವರವ್ವ ನನ್ನ ಶಿಷ್ಯಳು ಬಿಲಿ ಪಿಟಾಸ್ ಅಂತ ತಿಳ್ಕೊಂಡು ಫ್ರಿಜ್, ದೊಡ್ಡ ಫ್ರಿಜ್ ಅದು, ಎರಡೆರಡು ಫ್ರಿಜ್ ಇಟ್ಟಿರ್ತಾರೆ. ಯಾಕಂದ್ರೆ ಸಂಗ್ರಹಣೆ ಭಾಳ ಮಾಡಬೇಕಲ್ಲ, ಶೀತಲೀಕರಣ ಮಾಡಬೇಕಲ್ಲ. ಆಕೆ ಅಂದ್ರು ನಮ್ಮ ಶಿಷ್ಯಳು, ಗುರುಜಿ ಇದು 3 ವರ್ಷದಿಂದ ಬಂದಾಗ ಏನು ಕೊತ್ತಂಬರಿ ಸೂರು ತಂದಿಟ್ಟು ಹಂಗಾಯ್ತು ನೋಡಿ ಗುರುಜಿ ಅಂತ. ಈ ಕೊತ್ತಂಬರಿ ಸೂರು 3 ವರ್ಷ ಆಯ್ತು ನಾ ತಂದಿಟ್ಟು ಹಂಗೆ ಇಟ್ಟಾರ್ರಿ, ತೆಗದೇ ಇಲ್ಲ ಅದನ್ನು. ಮತ್ತು ಅದನ್ನ ಕಡೆಗೆ ತೆಗೆದು ನೀರಾಗಿ ಎದ್ದೋದು, ಮತ್ತು ಹೆಚ್ಚಿಕೊಡೋದು. ಏನಾರ ಉಳಿದಿರ್ಬೇಕಾದ್ರಾಗ ಸಾತ್ವಿಕ ಆಹಾರ ಅಂದ್ರೆ ಹೆಂಗಿರ್ತಪ್ಪ ಅಂತಂದ್ರೆ, ಭೂಮಿಯಿಂದ ಬೇರ್ಪಡಿಸಿ ಏನು ವಸ್ತು ತೆಗಿತಾರಲ್ಲ, ಕೊತ್ತಂಬರಿ ತೆಗೆದ್ರಿ, ಮೆಂತೆ ಪಲ್ಲೆ ತೆಗೆದ್ರಿ, ಸೌತೆಕಾಯಿ ತೆಗೆದ್ರಿ, 5 ಗಂಟೆಯೊಳಗೆ ವಾಪಸ್ಬೇಕು. ಅದನ್ನು 5 ಗಂಟೆಯೊಳಗೆ ವಾಪಸ್ಬೇಕು. ಇಲ್ಲೇನಾಗುತ್ತೆ, ನಿನ್ನೆ ರಾತ್ರಿ ರೈತರು ತೆಗೆದಿಡ್ತಾರೆ, ಸಾಯಂಕಾಲ 4ಕ್ಕೆ ತೆಗಿತಾರೆ. ಮುಂಜಾನೆ ಅದನ್ನು ಮಾರ್ಕೆಟ್ ತೊಗೊಂಬರ್ತಾರೆ. ಮುಂಜಾನೆ ಮಾರ್ಕೆಟ್ ತೊಗೊಂಬರ್ತಾರೆ, ಅವರು ಇದನ್ನು ಮಾಡ್ತಾರೆ, ದಲಾಲರು ತೆಗಿತಾರೆ, ಇವ್ರು ಕೊಡ್ತಾರೆ. ನಾವು ಖರೀದಿ ಮಾಡ್ತೀವಿ. ಖರೀದಿ ಮಾಡ್ಕೊಂಡು 3-4 ದಿವಸ ಮತ್ತೆ ಫ್ರಿಜ್ನಾಗ ಇಡ್ತೀವಿ, ತಂದು ಫ್ರಿಜ್ನಾಗ ಇಡ್ತೀವಿ. ಫ್ರಿಜ್ನಾಗ ಇಟ್ಟು ಮತ್ತೆ ತಿಂತೀವಿ. ಎಲ್ಲಿ ಮತ್ತು ಅವರು ಫ್ರೆಶ್ ತಿನ್ನೋದದು ಹೆಂಗೆ? ನಿಮಗೆ ಭ್ರಮ ಏನಪ್ಪ ಅಂದ್ರೆ ಸೌತೆಕಾಯಿ ತಿಂದ್ಯಾ, ಯಾಕಂದ್ರೆ ಸಾತ್ವಿಕ ಆಹಾರ, ಸೌತೆಕಾಯಿ ತಿಂದೆ, ಗಜ್ರಿ ತಿಂದೆ, ಫ್ರಿಜ್ನಾಗ ಇಟ್ಟು ತಿಂತೀರಿ. ಅಲ್ಲಿ ಅಮೇರಿಕಾದಾಗ ಒಂದೇ ಒಂದು ನಿಮಿಷ ಸಹಿತ ಕರೆಂಟ್ ಹೋಗೋದಿಲ್ಲ, ಒಪ್ಪೋಣ. ಒಂದೇ ಒಂದು ನಿಮಿಷ ಕರೆಂಟ್ ಹೋಗೋದಿಲ್ಲ. ಹೀಗಾಗಿ ಶೀತಲೀಕರಣ ಕರೆಕ್ಟ್ ಆಗುತ್ತೆ. ನಮ್ಮಲ್ಲಿ ಹೆಜ್ಜೆ ಕರೆಂಟ್ ಹೊಕ್ಕವು. ಇದ್ರ ಹಣೆ ಬಾರ ಫ್ರಿಜ್ ಮ್ಯಾಗ ಆಗುತ್ತೆ. ಇವತ್ತು ಇದು ಕಟ್ ಆಗ್ತಿಲ್ಲ, ಕರೆಂಟ್ ಕಟ್ ಆಗ್ತಿಲ್ಲ, ಅದರ ಶೀತಲೀಕರಣ ಕಮ್ಮಿ ಆಗಿಬಿಡ್ತದೆ. ಆ ಹೊತ್ತಿನಾಗ ಬೂಸ್ಟ್ ಅಂಟು ಗೊತ್ತದಕ್ಕೆ, ತಿಳ್ಕೊರಿ. ಒಮ್ಮೆಲೆ ತಂಪು, ಒಮ್ಮೆಲೆ ಬಿಸಿ ಶುರು ಆಗುತ್ತಲ್ಲ, ಬೂಸ್ಟ್ ಬರ್ತದದು. ಇವತ್ತು ಕ್ಯಾನ್ಸರ್ ಬರಲಿಕ್ಕೆ ಮೂಲ ಕಾರಣ ಫ್ರಿಜ್ಗಳು. ನಾ ಹೇಳಿದ್ನಲ್ಲ, ಬಿಡ್ತೀರಿ ಯಾರಾದ್ರೂ? ಬಿಡ್ತೀರಿ? ಕ್ಯಾನ್ಸರಿಗೆ ಕಾರಣ ಅಂತ ನಾ ಹೇಳಿದ್ನಪ್ಪ ಅಂದ್ರೆ ಅಂಜಿ ಬಿಡು ಮಕ್ಕಳಿದ್ರಿ ನೀವು ಎಲ್ಲರ. ಗುರುಗಳು ಹಂಗೆ ಹೇಳ್ತಾರೆ ಅವ್ರಿಗೆ ಅಂತೀರಿ ನೀವು. ಮತ್ತು ಅದನ್ನ ತಿನ್ನೋದು. ಕ್ಯಾನ್ಸರ್ ಯಾಕೆ ಬರಕತ್ತೈತಿ ಅಂದ್ರೆ ಒಂದು ಕಾರಣ ಇದು ಗೊತ್ತಾ. ಅದಕ್ಕೆ ಸಾತ್ವಿಕ ಆಹಾರ ತಿನ್ನಿರಿ ಅಂತ ನಮಗೆ ವ್ಯಾಖ್ಯಾನ ಕೊಡೋ ಸಹಿತ ನನಗೆ ನಾಚಿಗೆ ಬರಕತ್ತೈತಿ. ಯಾಕೆ ಹಿಂಗೈತೆ. ಮತ್ತು ಈಗ ಮತ್ತೊಂದು ಬಂದೈತಿ. ಮೊದಲ ನಾವು ಬೆಳೆಯೋ ಕಾಲಕ್ಕೆ ಸಣ್ಣವರಿದ್ದಾಗ ಸಾತ್ವಿಕ ಆಹಾರ ಅಂತ ಬರೀ ಅದೋ ಬಜಾರ್ದಾಗ ಇಟ್ಟು ಸೌತೆಕಾಯಿ ತಿಂತಿದ್ದೀವಿ, ತೊಳಿತಿದ್ದಿಲ್ಲ, ಪಳಿತಿದ್ದಿಲ್ಲ, ಏನು ಜಡ್ಡು ಬರ್ತಿದ್ದಿಲ್ಲ. ಬಣ್ಣಾಗ ಆಡ್ತಿದ್ದೀವಿ, ಏನು ಜಡ್ಡು ಬರ್ತಿದ್ದಿಲ್ಲ. ಎಂಥ ಇಮ್ಯುನಿಟಿ ಪವರ್ ಅದು. ಎಲ್ಲಿ ತಪ್ತಿದ್ದು ಗೊತ್ತೇ ಆಗವಲ್ದು. ನಮಗೆ ಗೊತ್ತಾಗದಂಗೆ ನಾವು ಎಲ್ಲೋ ಪ್ರಪಾತಕ್ಕೆ ಬಿದ್ದುಬಿಟ್ಟಿವಿ ಅನಿಸುತ್ತೆ. ಒಂದೇದು ಮಾಡರ್ನೈಸೇಷನ್ ಬಂತಲ್ಲ. ನಮ್ಮ ಅವ್ವಾರು ಹಡಿಬೇಕಾದ್ರೆ ನನಗೆ ಪಕ್ಕ ನೆನಪೈತೆ. ನಮ್ಮ ತಮ್ಮಾರನ್ನ ಹಡಿಬೇಕಾತಪ್ಪ ಅಂತಂದ್ರೆ ಅವ ಹೆರಿಗೆ ಹೆಂಗೆ ಹಾಕಿದ್ದು ಗೊತ್ತದನ್ನ ಮನೆಯಾಗ ಹಾಕಿದ್ದು. ಮೊದಲನೇ ಕಾಲದೊಳಗೆ ಮನ್ಯಾಗ ಹೆರಿಗೆ ಹಾಕಿದ್ರು, ಮನ್ಯಾಗ ಪ್ರಾಣ ಹೊಕ್ಕಿತ್ತು. ಮನ್ಯಾಗ ಹುಡ್ತಿದ್ರು, ಮನ್ಯಾಗ ಸಾಯ್ತಿದ್ರು. ಈಗ ದವಾಖಾನೆಗ ಹುಡ್ತಾರ, ದವಾಖಾನೆಗ ಗೊಟ್ಟಕ್ಕಂತಾರ, ನಡಬರ್ಕಟ್ಟ ಮನೆಗೆ ಬರ್ತಾರೆ ಲಾಜಿಂಗ್ ಬಂದಂಗೆ. ಹುಟ್ಟದ್ ಬೇಕಾದ್ರೆ ಯಾವ ಮನ್ಯಾಗ ಹುಡ್ತಾವ ಹೇಳ್ರಿ, ಒಂದರ ತೋರಿಸ್ ನಮಗೆ. ಮನ್ಯಾಗ ಹಡ್ದದ್ದು ವಾಯ್ ರೇರ್, ಅತಿ ರೇರ್. ದವಾಖಾನೆ ಹೂತ್ರಿ ಹಡ್ದ್ರೆ ಹಂಗೆ ಹೇಳ್ತಿರಲ್ಲ ಅದಷ್ಟ. ದವಾಖಾನೆಗೆ ಹುಡ್ತಾವೆ ಒಟ್ಟು ಕೂಸುಗಳು, ದವಾಖಾನೆಗ ಸಾಯ್ತಾವು ಅಷ್ಟರು. ಕೊನೆಯ ದಿನಗಳಿಗೆ ಏನು ಆಗಿರ್ತೈತಿ ಹಾಕ್ತಾರ ಐಸಿಯುದೊಳಗೆ ಗೊಟ್ಟಕ್ಕೆ. ಇಲ್ಲಿ ಮಾಡರ್ನ್ ಸೈನ್ಸ್ ನಮ್ಮನ್ನು ಬಕ್ರ ಮಾಡ್ತು. ಅವಾಗ ನಮ್ಮ ಮಕ್ಕಳನ್ನ ಹಡ್ದಾಗ ನಮ್ಮ ಅಮ್ಮನ ನಮ್ಮ ಅವ್ವ ಹಡಿ ಮುಂದೆ ನಮ್ಮ ಅಮ್ಮನ ಹಡಿತಿದ್ಲಿ. ಇನ್ನು ನಮ್ಮ ಅವ್ವನು ಹಡಿತಿದ್ಲು. 19 ಮಕ್ಕಳು ಹಡ್ದಾಳಕ್ಕೆ, 19 ಮಕ್ಕಳನ್ನ. ಮತ್ತು 93 ವರ್ಷ ಬದುಕಿದ್ಲಕ್ಕೆ. ಮತ್ತು ಆಕಿನ ಹೊಟ್ಟಿನ ಬೈದಿಲ್ಲ. ಈಗ ಒಂದು ಹಡ್ದಪ್ಪ ಅಂದ್ರೆ ಇಷ್ಟು ಹೊಟ್ಟೆ ಬಂದಿರುತ್ತೆ. ಎರಡನೇ ಹೊಟ್ಟೆ ಬಂದದ್ದು ನೋಡು ಟೈಪ್ ಏನು ಇರೋದೇ ಇಲ್ಲ. ಆಕಾರ ಚೇಂಜ್ ಆಗಿಬಿಡ್ತಾವೆ ಒಂದು ಹಡ್ದು ಕೂಡ ಹೆಣ್ಮಕ್ಳದು. ಇದಕ್ಕೆ ಕಾರಣ ಹಿಂದೆಲೆ ಏನು ಗೊತ್ತದನ್ನು. ಮತ್ತು ಈಗಿನ ಸಣ್ಣ ಮಕ್ಕಳಿಗೆ ಸ್ಪೆಕ್ಟ್ ಆಗಿಬಿಡ್ತದೆ ಗೊತ್ತದನ್ನು. ಆವಾಗ ಹೆರಿಗೆ ಆದ ಕೂಡಲೇ ಬಾಣಂತಿಯರು 3 ತಿಂಗಳು ಕತ್ತಲು ಕೊನೆಗೆ ಇರ್ತಿದ್ರು ಅವರು. ಯಾಕಮ್ಮ ನೆನಪೈತೆ? ಕತ್ತಲು ಕೊನೆಗೆ ಇರ್ತಿದ್ರು ಅವರು. ಕತ್ತಲ್ದಾಗ ಅವ್ರು ಬದುಕಬೇಕಾಗಿತ್ತು. ಸುಮ್ಮನೆ ಒಂದು ದೀಪ ಹಚ್ತಿದ್ರು ಅಷ್ಟೇ.
ಏನು ಧಾರ್ಮಿಕ ಹಿನ್ನೆಲೆ ಏನಿತ್ತಪ್ಪ ಅಂದ್ರೆ 8ನೇ ತಿಂಗಳ ಮಾತೃ ಗರ್ಭದಾಗಿದ್ದ 8ನೇ ತಿಂಗಳಿಗೆ ಕೂಸಿನ ಇದ್ರಾಗ ಇದು ಏನು ಆತ್ಮನ ಇದ್ರೊಳಗೆ ಪರಮಾತ್ಮನ ಪ್ರವೇಶ ಆಗುತ್ತಂತ. ಅವಾಗ ಇದ್ರಲ್ಲಿ ಕಟ್ತಾರೆ, ಗೊತ್ತದ ಲಿಂಗು ಕಟ್ತಾರೆ. 8ನೇ ತಿಂಗಳಿಗೆ ಗರ್ಭದಾಗ ಇದಕ್ಕೆ ಕಟ್ತಾರಿಲ್ಲ, ನೆನಪೈತಿಲ್ಲ, ಅದಕ್ಕೆ ಕಟ್ತಾರೆ ಅವರು. ಮುಂದೆ ಆ ಮಗು ಹುಟ್ಟಿದ ಕೂಡಲೇ ಬೆಳಕಿಗೆ ಒಡ್ಡಬಾರ್ದಂತ. ಕಣ್ಣು ಎಷ್ಟು ಸೂಕ್ಷ್ಮ ಇರ್ತವೆ ಗೊತ್ತದ. 9 ತಿಂಗಳು ಮುಚ್ಚಿಕೊಂಡು ಕಣ್ಣು ತಕ್ಷಣ ಬಿಟ್ಟು ಕೂಡಲೇ ಬೆಳಕು ಪ್ರಕಾರವಾದ ಬೆಳಕು ಬಿತ್ತಪ್ಪ ಅಂದ್ರೆ ಕಣ್ಣಿಂದ ರೆಟಿನ ಹಾಳಾಗಿ ಹೋಗುತ್ತಾ, ಅದಕ್ಕೆ ಚಸ್ಮಾ ಬರಕತ್ತೆ. ಅವು ದೊಡ್ಡ ದೊಡ್ಡ ಡಾಕ್ಟ್ರಿಗೆ ಗೊತ್ತಾಗ ಒಂದು ಹಣೆ ಬರಕಿದ್ದು. ನಮ್ಮನ್ನು ಮೂಢನಂಬಿಕೆ ಅಂದರು ಅವರು. 3 ತಿಂಗಳ ಕತ್ತಲಾಗಿಡೋದು ಮೂಢನಂಬಿಕೆ ಅಂದರು. ಗೊತ್ತಾಯ್ತಲ್ಲ. ಹುಟ್ಟಿದ ಕೂಡಲೇ ನೋಡಿದ್ರಲ್ಲ ಹೆರಿಗೆ ಕೋಳಿ ಒಳಗೆ ಹಾಸ್ಪಿಟಲ್ನೊಳಗೆ ಪೂರ ಎಲ್ಲ ಕರೆಂಟ್ ಲೈಟ್ 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 ಪ್ರಖರವಾದ ಪ್ರಕಾಶಕ್ಕೆ ಮಗುವಿನ ಒಡ್ಡುತ್ತಾರೆ. ಮತ್ತೆ ಫೋಟೋ ತೆಗಿತಾರೆ. ಅದು ಮತ್ತೆ ಫೋಟೋ ತೆಗಿಸ್ಕೊಡ್ತಿದ್ದಿಲ್ಲ, ಕತ್ತಲು ಕೊಲಾಗಿ ಇರ್ತಿದ್ರು. ಮತ್ತು 3 ತಿಂಗಳಾಗನ ದೇವ್ರು ಹಾಕಿದ್ರಲ್ಲ, ಅವಾಗ ಬಿಸಿಲು ಕೆಡುತ್ತಿದ್ರು. ಈಗ ಹುಟ್ಟಿದ ಕೂಡಲೇ ಬಿಸಿಲಾಗಿಡ್ತಾರ. ವಿಟಮಿನ್ ಡಿ ಬರಬೇಕು, ಈ ಬರಬೇಕು, ಆ ಬರಬೇಕು, ಈ ಬರಬೇಕು. ಸುಡ್ಗಾಡ ಅವ್ರ ಕಣ್ಣು ಹಾಳು ಮಾಡ್ತಾರ, ಚರ್ಮ ಹಾಳು ಮಾಡ್ತಾರ, ಇಮ್ಯುನಿಟಿ ಪವರ್ ಹಾಳು ಮಾಡ್ತಾರ. ಒಂದು ಇಂಜೆಕ್ಷನ್ ಇದ್ದಿಲ್ರಿ ನಮ್ಮ ಹಡಿಬೇಕಾದ್ರೆ, ಭಾಳ ಮೈಲಿ ಸುತ್ತಿದ್ರು 3. ಈಗ ಟ್ರಿಪಲ್ ಆಂಟಿಜನ್ನು, TBದು, ಕಾಲ್ರಾದ್ದು, ಚಿಕನ್ ಗುನ್ಯಾದ್ದು, ಯಪ್ಪು ಒಂದು 20 ಇಂಜೆಕ್ಷನ್ ಮಾಡ್ತಾರೆ ಸಣ್ಣ ಕೂಸಿಗೆ. ನಮಗೆ ಹೆಂಗೆ ಮಾಡ್ತಾರ, ಹೊರದಾಗ ಹಂಗೆ ಮಾಡ್ತಾರ. ಒಂದು ಬದನೆಕಾಯಿ, ಒಂದು ಸೌತೆಕಾಯಿಗೆ ರೋಗ ಹತ್ತದೆ ಯಾವುದೂ ಇಲ್ಲ. ಅದು ಎಣ್ಣೆ ಹೊಡಿಲಿಕ್ಕಪ್ಪ ಸತ್ಯನಾಶ ಆಕ್ಕಾವ ಪೈರು. ಎಣ್ಣೆ ಹೊಡೆದದ್ದು ನಮ್ಮ ಪ್ಯಾಟಿಗೆ ಬರೋದ್ರಿಗೆ ಒಂದು 20 ಸರಿ ಎಣ್ಣೆ ಹೊಡೆದಿರ್ತಾರೆ. ಪ್ಯಾಟಿಗೆ ಬಂದಾಗ ಇನ್ನೂ ಅದು ಎಣ್ಣೆ ಮ್ಯಾಗೆ ಇರ್ತದೆ, ಅದು ಹೊಡೆದದ್ದು ವಿಷಕಾರಕ ಅಂಶ. ಒಂದು ದ್ರಾಕ್ಷಿ ತೋರಿ ಗಿಬ್ಬಾಲ್ ಅಂತ ಒಂದು ಇದ್ರಾಗ ಎತ್ತರ, ಅದು ರಾಸಾಯನಿಕ. ಹೆಚ್ಚು ಸಿಹಿ ಬರಲಿ ಅಂತ ತಿಳ್ಕೊಂಡು ಕಲ್ಲಂಗಡಿ ತೋರಿ ಇದನ್ನು ಚುಸ್ತಾರ, ರುಚಿ ಬರಲಿ ಅಂತ ತಿಳ್ಕೊಂಡು, ಕೆಂಪು ಬರಲಿ ಅಂತ ತಿಳ್ಕೊಂಡು, ಎಲ್ಲ ರಾಸಾಯನಿಕ. ಟೊಮ್ಯಾಟಿಗೆ ಇದನ್ನು ಚುಸ್ತಾರ, ಎಲ್ಲ ಕೃತ್ರಿಮತೆ. ಸೇಬುಕ್ಕೆ ಇಂಜೆಕ್ಷನ್ ಮಾಡ್ತಾರ ರುಚಿ ಬರಲಿ ಅಂತ ತಿಳ್ಕೊಂಡು, ಅನಾನಸಕ್ಕಿಂತ ಇಂಜೆಕ್ಷನ್ ಪ್ರತಿಯೊಂದಕ್ಕೂ ಇಂಜೆಕ್ಷನ್ ಮಾಡ್ತಾರೆ ರುಚಿ ಬರಲಿ. ಯಾಕಂದ್ರೆ ನಮ್ಮ ರುಚಿ ಪ್ರಿಯರಲ್ಲ. ಸಪ್ಪೆತ್ತ ಬಂದು ನಮ್ಗೆ ಲೈಕ್ ಆಗೋದಿಲ್ಲ. ಮಾರ್ಕೆಟ್ ಟ್ರೆಂಡ್ ನೋಡ್ತಾರೆ ಅವರು, ಎಲ್ಲರೂ ರುಚಿ ಕೇಳ್ತಾರೆ ಅಂತ ತಿಳ್ಕೊಂಡು ರುಚಿನ ಹಾಕ್ತಾರೆ ಅವರು, ಬಟ್ ವಿಷ ಹಾಕಿರ್ತಾರೆ. ಮತ್ತು ಇದನ್ನು ತೊಗೊಂಡು ಏನಾಗಬಾರ್ದು, ಅದೇ ಆಗ್ಯದ. ಮುಂದೊಂದು ಜಮಾನ ಬಂತು, ನಾವು ಇಂಥ ಎಣ್ಣೆ ತಿಂತಿದ್ದೀವಿ ಸಣ್ಣವ್ರು ಇದ್ದಾಗ. ಅಲ್ಲಿ ಕಿರಾಣಿ ಅಂಗಡಿ ಐತಪ್ಪ ಅಂತಂದ್ರೆ ಶೇಂಗಾದ ಎಣ್ಣೆ ಇಲ್ಲಿ ಮಟ್ಟ ವಾಸನೆ ಬರ್ತಿತ್ತು. ಶೇಂಗಾ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ, ಅಗಸಿ ಚಟ್ನಿ ಇದನ್ನ ಹಾಕೊಂಡು ಒಂದಿಷ್ಟು ಶೇಂಗಾದೆಣ್ಣೆ ಹಾಕೊಂಡು ತಿಂದ್ರೆ ಎಂಥ ಅಮೃತಪ್ರಾಯ. ಒಂದರ ಶೇಂಗಾ ಎಣ್ಣೆ ಇನ್ನೂ ತದ ಪ್ಯೂರ್ ಸಿಗವಲ್ದು, ಕುಸುಬಿ ಎಣ್ಣೆ ಪ್ಯೂರ್ ಸಿಗವಲ್ದು. ಪ್ಯೂರ್ ಅಂತಾರ ಅದು ಮಸಲತ್ತ. ಗಾಣ ಹಾಳು ಮಾಡಿಬಿಟ್ರು. ವರ್ಲ್ಡ್ ಇಂಡಸ್ಟ್ರೀಸ್ ಏನು ಮಾಡ್ತು, ಗಾಣ ಹಾಳು ಮಾಡ್ತು. ಇದರ ಹಿನ್ನೆಲೆ ಗೊತ್ತದೆ, ಘಾತಕ ಹಿನ್ನೆಲೆ. ಇವರು ಪೆಟ್ರೋಲ್ ತೊಗೊಂತಾರ, ಡೀಸೆಲ್ ತೊಗೊಂತಾರಲ್ಲ, ಅವರೊಂದು ಕಂಡೀಷನ್ ಹಾಕಿದ್ರು. ಸಮುದ್ರಕ್ಕೆ ಬಿಟ್ಟರಪ್ಪ ಮೀನಾಗೇನು ಸಾಯ್ತವ ಅಂತ ತಿಳ್ಕೊಂಡು ಕ್ರೂಡ್ ಆಯಿಲ್ ಅಂತ ಬರ್ತದೆ. ಆ ಕ್ರೂಡ್ ಆಯಿಲನ್ನು ತೊಗೊಂಡ್ರೆ ನೀವು ಪೆಟ್ರೋಲ್ ಕೊಡ್ತೀವಿ ಅಂತಂದ್ರು. ಅವರು ಕೊಡ್ರಿ ಅಂದರು. ತೊಗೊಂಬಂದರು, ಸಂಸ್ಕಾರ ಮಾಡಿದ್ರು. ಅವರು ಸಂಸ್ಕಾರ ಮಾಡಿದಾಗ ಬಣ್ಣ ಇಲ್ಲ, ರುಚಿ ಇಲ್ಲ ಅಂತ ಅದನ್ನು ಬೇರ್ಪಡಿಸಿ ಕ್ರೂಡ್ ಆಯಿಲ್ ತಂದ್ರು. ಅದನ್ನು ಏನು ಮಾಡಬೇಕಪ್ಪ, ಎಷ್ಟು ಕ್ರೂರದ ಜಗತ್ತಂತಂದ್ರೆ ಅದನ್ನು ಎಲ್ಲ ಎಣ್ಣೆ ಬಳಸಕತ್ತಿದ್ರು. ಅದ್ರಾಗ ಶೇಂಗಾದೆಣ್ಣೆ ಎಸೆನ್ಸ್ ಹಾಕಿದ್ರು, ಶೇಂಗಾ ಎಣ್ಣೆ ಅಂತ ಕೊಟ್ಟರು. ಕುಸುಬಿ ಎಣ್ಣೆ ಎಸೆನ್ಸ್ ಹಾಕಿದ್ರು, ಕುಸುಬಿ ಎಣ್ಣೆ ಅಂತ ಕೊಟ್ಟರು. ಮತ್ತು ಪ್ರಚಾರ ಮಾಡಿದರು, ನಿಮ್ಮ ಹಾರ್ಟನ್ನು ಸುರಕ್ಷಿತವಾಗಿರಿ, ಗೋಲ್ಡ್ ವಿನ್ನರ್ ಬಳಸ್ತೀರಿ. ಸುಳೆ ಮಕ್ಕಳ ಹಾಳು ಮಾಡಿದ್ರಿ, ಎಲ್ಲರೂ ನೀವು ಎಲ್ಲ ಹಾಳು ಮಾಡಿದ್ರಿ, ನೀವು ಮನುಕುಲನ ಹಾಳು ಮಾಡಿದ್ರಿ. ಮತ್ತು ಹೊಳೆ ಏನು ಟ್ರೆಂಡ್ ಬರ್ತದೆ, 25 ವರ್ಷ ಆದಮೇಲೆ ಟ್ರೆಂಡ್ ಬಂದತಿ. ಈಗ ಗಾಣದೆಣ್ಣೆ ತಿನ್ರಿ ಅಂತ್ಕೊಂಡು ಲೋಕಲ್ ಟ್ರೆಂಡ್ ಇದು. ಮತ್ತು ಗಾಣ ಬರಕತ್ಯಾವ. ಮೊದಲು ಒಂದು ಸೆಷನ್ದವ್ರು ಗಾಣ ಹಾಳು ಮಾಡಿಬಿಟ್ರು, ಗೃಹ ಉದ್ಯಮ ಹಾಳು ಮಾಡಿಬಿಟ್ರು.
ಎಲ್ಲ ಹಾಳು ಮಾಡಿ ಹತ್ತಿ ಬಿತ್ತು ಈಗ ಸಾಕಷ್ಟು ಗಳಿಸ್ಬಿಟ್ರು ಅವರು. ಗೋಲ್ಡ್ ವಿನ್ನರ್ದಾಗ ರುಚಿ ಗೋಲ್ಡು ಆ ಗೋಲ್ಡ್ ಇರೋದು ಅದೇ ಎಣ್ಣೆನ, ಅದೇ ಎಣ್ಣೆ ತರೋದು ಬ್ರ್ಯಾಂಡ್ ಚೇಂಜ್ ಮತ್ತು ಸಿಕ್ಕಾಪಟ್ಟೆ ಇದು ಜಾಹೀರಾತು ದೊಡ್ಡ ದೊಡ್ಡ ಇಡೀ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ವಿಜಯವಾಣಿ ಫ್ರಂಟ್ ಪೇಜ್ ಒಳಗೆ ರುಚಿ ಗೋಲ್ಡ್ ತಿನ್ನಿರಿ, ನಿಮ್ಮ ಹಾರ್ಟನ್ನು ಸಂರಕ್ಷಿಸ್ತೀರಿ. ಯಪ್ಪೋ, ಇವರು ಕೊಲೆಗಡಕರು, ಇವರೇನದಲ್ಲ ಮ್ಯಾನುಫ್ಯಾಕ್ಚರ್ಸು, ಕೊಲೆಗಡಕರದಾರೆ ಇವರು. ಇದು ಎಲ್ಲರಿಗೂ ಗೊತ್ತೈತಿ, ಮತ್ತು ಸರ್ಕಾರಕ್ಕೆ ಗೊತ್ತೈತಿ, ಬಟ್ ಸಿಕ್ಕಾಪಟ್ಟೆ ರೊಕ್ಕ ಕೊಡ್ತಾರೆ ಅವರು. ಸರ್ಕಾರಿಗೆ ಎಲ್ಲ ಗೊತ್ತೈತದ, ಸಿಕ್ಕಾಪಟ್ಟೆ ರೊಕ್ಕ ಕೊಡ್ತಾರೆ. ಮದ್ಯಪಾನ ವರ್ಜ್ಯ ಮಾಡ್ರಿ ಅಂತ ಬರೀತಾರೆ, ಆದ್ರೆ ಅದು ಬಂದ್ ಮಾಡೋದಿಲ್ಲ. ಯಾಕೆ ಸಿಕ್ಕಾಪಟ್ಟೆ ರೊಕ್ಕ ಬರ್ತದೆ ಅವರಿಗೆ, ಸ್ವಾರ್ಥ. ಎಂಥ ನೀಚ ಜಗತ್ತದಪ್ಪ, ಬಿಚ್ಚಿ ಹಿಡ್ಕೊಂತ ಹೋದ್ರಪ್ಪ ಅಂತಂದ್ರೆ ಬ್ಯಾಡ ಸುದ್ದಿ. ಅದಕ್ಕೆ ನಿಮ್ಗೆ ಏನು ಹೇಳಿದ್ರು ನಿಮ್ಗೆ ಆಗೋದೇ ಇಲ್ಲ. ನಾ ಏನು ಹೇಳಿದ್ರು ನೀವು ಅದು ಏನು ಸುಧಾರಿಸ್ಕೊಳಿಕ್ಕೆ ಆಗೋದಿಲ್ಲ. ಹಿಂಗೆ ನಿಮ್ಮ ಇದ್ರ ಮ್ಯಾಗ ಹೋಗೋದು ಅಷ್ಟೇ. ನಿಮ್ಮ ಹಿರಿಯರ ಪುಣ್ಯ ಎಷ್ಟು ವರ್ಷ ಬದುಕ್ತೀರಿ ಒಂದು ದೊಡ್ಡಕ್ಕೆ ಅಂತೀರಿ ಅಷ್ಟೇ. ಯಾಕೆ ಹಂಗೆ ಡೆವಲಪ್ ಆಗಿಬಿಟ್ಟೈತೆ ಇಡೀ ಜಗತ್ತಿನೊಳಗೆ, ಸಾಧ್ಯನೇ ಇಲ್ಲ ಅನಿಸ್ಬಿಟ್ಟೈತೆ. ಅದಕ್ಕೆ ಮೊದಲು ನಾನು ಸಾತ್ವಿಕ ಆಹಾರದಾಗ ಅದನ್ನು ತಿನ್ನಿರಿ, ಇದನ್ನು ತಿನ್ನಿರಿ, ಗಜ್ಜರಿ ತಿನ್ನಿರಿ ಅಂತಿದ್ದೆ. ಈಗ ಹೊಸದೊಂದು ಟ್ರೆಂಡ್ ಬಂದೈತಿ, ಅವನು ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ತಿಳ್ಕೊಂಡು. ಕೃತ್ರಿಮ ಆಹಾರ ಇದು ಏನೋ ಸಾತ್ವಿಕ ಆಹಾರ ತಿಂದ್ರೆ ಯಾತಕಪ್ಪ ಅಂತಂದ್ರೆ ಎಣ್ಣೆ ಹೊಡೆದಾರಲ್ಲ, ಅದ್ರ ಸಲುವಾಗಿ ಟ್ರೆಂಡ್ ಚೇಂಜ್ ಮಾಡ್ಕೋಬೇಕಾಯ್ತು. ನಾವು ಸಾತ್ವಿಕ ಆಹಾರದನ್ನು ತೆಗೆದಿದ್ದು ತಂದು ಹಂಗೆ ತಿನ್ರಪ್ಪ ಅಂತಂದ್ರೆ ಕ್ಯಾನ್ಸರ್ ಬರಕತ್ತೈತಿ. ಅದಕ್ಕೆ ಅದನ್ನು ತಿನ್ನಿರಿ, ಬಟ್ ಕುದಿಸಿ ತಿನ್ನಿರಿ. ಈಗ ನಮ್ಮದು ಚೇಂಜ್ ಮಾಡ್ಕೋಬೇಕಾಗೈತೆ. ಕುದಿಸಿ ತಿನ್ಬೇಕು, ಏನೋ ಸ್ಟೀಮ್ ಇದು ಪ್ರೆಷರ್ ಕುಕ್ಕರ್ನಾಗ ಕುದಿಸಿ ಒಂದು ಎರಡು ಕುದಿಸಿ, ಅದು ಹೆಚ್ಚು ಪೂರಾ ಸತ್ವ ನಾಶ ಮಾಡಬಾರ್ದು. ಸತ್ವ ಶುದ್ಧವು ಚಿತ್ತ ಶುದ್ಧವು, ಚಿತ್ತ ಶುದ್ಧವು ಸಂಕಲ್ಪ ಶುದ್ಧವು. ಹೆಂಗೈತೆ ನೋಡ್ರಿ. ಮೊದಲು ಅದು ಆಹಾರದನ್ನು ಸತ್ವ ಶುದ್ಧ ಇರ್ತಪ್ಪ ಅಂದ್ರೆ ನಿಮ್ಮ ಚಿತ್ತ ಶುದ್ಧ ಇರ್ತದೆ, ಮನಸ್ಸು ಶುದ್ಧ ಇರ್ತದೆ. ಮನಸ್ಸು ಯಾವ ಶುದ್ಧ ಇರ್ತದೆ, ಸಂಕಲ್ಪ ಶುದ್ಧ ಇರ್ತಾವೆ, ಅದನ್ನ ವಿಚಾರ ಆಚಾರ ಶುದ್ಧ ಇರ್ತಾವೆ. ಬಟ್ ಎಲ್ಲ ತಪ್ಪಿಬಿಟ್ಟದ್ರಿ. ಅದಕ್ಕೆ ಸಾತ್ವಿಕ ಆಹಾರ ಒಂದು ಕಲ್ಪನೆ ಇರಲಿ, ಫ್ರೆಶ್ ತೊಗೊಂಬರ್ರಿ. ಆದಷ್ಟು ಅವ್ರು ಏನಂತಾರೆ ಮನ್ಯಾಗ ಬೆಳೆಯಕ್ಕೆ ಕಲೀರಿ. ಈಗ ತಾರಸಿ ಗಾರ್ಡನ್ ಬಂದತ್ತೆ, ರೂಪ್ ಗಾರ್ಡನ್ ಬಂದತ್ತೆ, ಬಟ್ ಅಷ್ಟು ಮಾಡೋದು ಆಗೋದಿಲ್ಲ. ನಮ್ದಿಷ್ಟು ಜಾಗ ಅದು 4 ಎಕರೆ ಅದ, ನಮಗೆ ಬೆಳೆಯೋಕ್ಕಾಗವಂತು. ಯಾಕೆ ಫೇಲ್ ಆಗಿವಪ್ಪ ಅಂತಂದ್ರೆ ಅದಕ್ಕೆ ಔಷಧ ಹೊಡಿಬೇಕು. ಔಷಧ ಹೊಡ್ಯಾಕೆ ನಮ್ಗೆ ಮನಸ್ಸು ಬರೋವಲ್ದು, ಹುಳ. ಹೀಗಾಗಿ ಬ್ಯಾಸರಾಗಿ ಕಣ್ಣು ಮುಚ್ಚಿ ಹೊರಗೆ ಏನು ಸಿಗ್ತದೆ ತಿನ್ನೋದು ಆತಂತಿಕೊಂಡು ಬಿಟ್ಟಿವಿ ನಾವು, ಗೊತ್ತಾ. ಸೊ ಏನೇ ಇರಲಿ, ಕುಂಡಾಳಿ ಒಳಗೆ ಬೆಳೀರಿ. ಕುಂಡಾಳಿ ಬೆಳೆದು ಅವನ್ನ ಫ್ರೆಶ್ ಆಗಿ ಬೆಳೆಸ್ರಿ. ಮತ್ತು ಅದನ್ನ ಇಟ್ಟು ಮತ್ತು ಫ್ರಿಜ್ನಾಗ ಇಡಬೇಡ್ರಿ, ನೇಚರ್ ಫ್ರಿಜ್ನಾಗ ಇಟ್ಟಿರಿ, ತಿನ್ನಿರಿ. ಆದಷ್ಟು ಕಡಿಮೆ ಕಡಿಮೆ ಬೇಯಿಸಿದಂತೆ. ನಾ ಈಗ ನೋಡ್ರಿ ನಮ್ಮದು ಚೇಂಜ್ ಆಯ್ತು. ನಮ್ಮ ಮಾತು ಕುದಿಸಿ ತಿನ್ನಬಾರ್ದು ಅಂತ ಹೇಳಿದ್ನಲ್ಲ, ಈಗ ನಾ ಏನಂತೀನಿ, ಕಡಿಮೆ ಕುದಿಸ್ರಿ, ಕಡಿಮೆ ಬೇಯಿಸ್ರಿ. ಹೌದಾ? ಹಿಂಗೆ ಬೇಯಿಸಿ ಅದನ್ನು ತಿನ್ನಿರಿ. ಮತ್ತು ಹೆಂಗೆ ತಿನ್ನಬೇಕು? ದೇವರು ನಿಮಗೆ ಮತ್ತು ರಾಜಸಿಕಾರ ಅಂತ ಹೇಳಿದಲ್ಲ, ತಾಮಸಿಕಾರ ಅಂತ ಹೇಳಿದಲ್ಲ, ಏನೇ ಇರಲಿ, ಆ್ಯಕ್ಚುಲಿ ಏನೇ ಇರಲಿ, ನೀವು ತಿನ್ನಿರಿ. ಬೇಕಾದ್ರೆ ಅರೆಹೊಟ್ಟೆ ತಿನ್ನಿರಿ, ಹೊಟ್ಟೆಗೆ ಎಂದು ತುಂಬಿಸ್ಬೇಡ್ರಿ. ಇದು ಆರೋಗ್ಯದ ಸಂಪೂರ್ಣ ಲಕ್ಷಣ. ಆಹಾರವನ್ನು ಹೆಂಗೆ ಸ್ವೀಕಾರ ಮಾಡಬೇಕು? ಅರ್ಧನ ತಿನ್ನಿರಿ. ನಮ್ಮ ಜಠರವನ್ನು 4 ಭಾಗ ಮಾಡಿದ್ರಪ್ಪ ಅಂದ್ರೆ 2 ಭಾಗ ಆಹಾರ ಹಾಕಬೇಕು, 1 ಭಾಗ ನೀರು ಹಾಕಬೇಕು, 1 ಭಾಗ ವಾಯುಗೆ ಬಿಡಬೇಕು. ನಾವು ಪೂರ ಮುಚ್ತೀವಿ, ಅದನ್ನು ತಪ್ಪು. ಅರ್ಧ ಆಹಾರ ಯಾರು ಊಟ ಮಾಡ್ತೀರಿ ಹೆಚ್ಚು ಕಾಲ ಬದುಕ್ತೀರಿ. ಹೌದಾ? ಅದಕ್ಕೆ ಇನ್ನೊಂದು ತಿಳ್ಕೊರಿ, ನಾ ಪದೇ ಹೇಳ್ತೀನಲ್ಲ, ಅನ್ನದ ಋಣ, ಶ್ವಾಸದ ಋಣ, ಭೂಮಿ ಋಣ ಅಂತ ತಿಳ್ಕೊಂಡು. ಹೆಂಗೆ ದೇವರು ಒಂದಿಷ್ಟು ವಾಯುವನ್ನು ಕೊಟ್ಟು ಇಂತಿಷ್ಟು ಸೇವನೆ ಮಾಡಿದ್ರಪ್ಪ ಅಂದ್ರೆ ಸತ್ತು ಹೊಕ್ಕಿರಿ ಅಂತ ಹೇಳಿದ್ನಲ್ಲ, 1 ಕೋಟಿ ಉಸಿರಾಟ ಮಾಡಪ್ಪ, ಸತ್ತು ಹೊಕ್ಕಿ ಮುಗೀತು. ಹಂಗೆ ನಮ್ಮ ಪದರಿಗೆ ಒಂದಿಷ್ಟು ಅನ್ನ ಕೊಟ್ಟಾನ, ಅದನ್ನು ಮುಗಿಸಿದ್ರಪ್ಪ ಅಂದ್ರೆ ಮುಗೀತು. ಅದಕ್ಕೇನು ಮಾಡಬೇಕು? ಅನ್ನ ಇಟ್ಟಾನ, ಇಟ್ಟಿಟ್ಟು ತಿನ್ಕೊಂತ ಹೋಗ್ಬೇಕು. ಅಂದ್ರೆ ನಮ್ಮ ಪಾಲಿಗೆ ಹೆಚ್ಚು ಕಾಲ ಬರ್ತದೆ. ಅದು ನಾವು ಅತ್ಯಂತ ದುರಂತದ ಸಂಗತಿ ಅಂತಂದ್ರೆ ಅರ್ಧಕ್ಕರ್ಧ ಕೆಡಿಸ್ತೀವಿ. ನಾವು ಊಟ ಅರ್ಧಕ್ಕರ್ಧ ಕೆಡಿಸ್ತೀವಿ. ತಾಟ್ನಾಗ ಬಿಡೋದು ದೊಡ್ಡ ಇದು. ಪೂರಾ ತಿಂದು ನೀರು ಕುಡಿ ಕಾಲಿತ್ತು, ಕಾಲು
ತಾಟು ಎಲ್ಲ ಇದನ್ನು ಮಾಡಿ ನೀರು ಕುಡಿತಿದ್ರು. ಈ ಎಸ್ಪೆಷಲಿ ಪ್ರಸಾದಿಕರು, ಹೌದಾ, ಪ್ರಸಾದಿಕರು ಈಗಲೂ ಕುಡಿತಾರ, ಅದನ್ನು ತೊಳ್ಕೊಂಡು ನೀರು ಕುಡಿತಾರೆ. ಬಟ್ ಹಂಗೆ ಅವ್ರು ಮಾಡಿದ್ರೆ ನಡೀತೈತೆ. ಬಟ್ ನೀವು ಮಾಡಿರ್ಬೇಕಾದ್ರೆ ಎಷ್ಟು ಆಸೆಗಿಡದ ನೀವು ನಾವು ಸೊಪ್ಪಿ ಬಿಡ್ತಾರೆ ಮಗ ಅಂತ, ಅಂಥ ಕಾಲ ಬಂದೈತಿ, ಹೌದಾ. ಅದಕ್ಕೆ ಅನ್ನವನ್ನು ಕೆಡಿಸ್ಬೇಡಿ. ಯಾಕಂದರೆ ಅನ್ನ ನಿಮ್ಮ ಪದರಿನ ಅನ್ನದು. ನೀವು ಹೆಚ್ಚು ಅರವಷ್ಟಕ್ಕೆ ಕೆಡಿಸಿದ್ರಪ್ಪ ಅಂದ್ರೆ ಲಘುನ ಕೊಟ್ಟಕ್ಕಂತೀರಿ, ಹೌದಾ. ಕಾರಣ ಅರೆ ಹೊಟ್ಟೆ ಊಟ ಮಾಡಿ. ಆ ನಂತರ ದೇವರು ನಿಮಗೆ 32 ಹಲ್ಲು ಕೊಟ್ಟ, ನೆನಪಿತ್ತಿಲ್ಲ? ಎಷ್ಟದ ನಿಮ್ಮ ಹಲ್ಲು? 32. ಆರೋಗ್ಯ ಶಾಸ್ತ್ರಜ್ಞ ಏನು ಹೇಳ್ತಾರಪ್ಪ ಅಂದ್ರೆ 32 ಸಾರಿ ನುರಿಸ್ಬೇಕಂತ. 32 ಸಾರಿ ನುರಿಸ್ರಿ. ಒಳಗೆ ಹೋತಿಲ್ಲೋ ಒಂದು ತಿಳ್ಕೋರಿ. ಅದು ಏನೇ ಮಾಡಿರಿ, ಹುಗ್ಗಿಯಾರ ಮಾಡಿರಿ, ಹೋಳಿಗೆಯಾರ ಮಾಡಿರಿ, ಸಂಡ್ಯಾಸ ಏನು ಸಂಡ್ಗಿಯಾರ ಮಾಡಿರಿ, ಹಪ್ಳಾರ ಮಾಡಿರಿ, ಏನೇ ಮಾಡಿರಿ, ತಾಟ್ನೆ ಹಾಕ್ತೀರಿ. ಅಲ್ಲೇ ಅಡುಗೆ ಮನೆ ಕಟ್ಟಿ ಮ್ಯಾಗಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಅನ್ನೋದು ರುಚಿ. ಎಲ್ಲ ಮಾಡಿಟ್ಟು ಆನಂದ ಬರ್ತದೆ. ಬಟ್ ನಾಲಿಗೆ ರುಚಿ ಗೊತ್ತಾಗುತ್ತೇನು? ತಾಟ್ನೆ ಬಂತು ಗೊತ್ತಾಗತ್ತೇನು? ಕೈಯಾಗಿ ಬಂತು ಹಿಂಗೆ ಹಿಡಿದ್ರಿ ಗೊತ್ತಾಗತ್ತೇನು? ಇಲ್ಲಿಗೆ ಬಂತು ಗೊತ್ತಾಗತ್ತೇನು? ನಾಲಿಗೆ ಮ್ಯಾಗ ಇಟ್ರಿ ಗೊತ್ತಾಗತ್ತೆ. ನಾಲಿಗೆ ಮ್ಯಾಗ ಇಟ್ಟಾಗ ಅಷ್ಟು ರುಚಿ. ಇದು ಒಳಗೆ ಹೋಗ್ತಿಲ್ಲ, ಮುಗಿತ್ತು. ಹಿಂಗೆ ನಿಂತು ಒಳಗೆ ಹೋತು. ಕ್ಷಣಿಕ ರುಚಿ, ಕ್ಷಣಿಕ ಸುಖ. ಬೆಲ್ಲದರ ತಿನ್ರಿ, ಸಿಹಿರ ತಿನ್ರಿ, ಖಾರರ ತಿನ್ರಿ, ಏನ ತಿನ್ರಿ, ಇಲ್ಲಿಟ್ಟಾಗ ಅಷ್ಟ ಸುಖ. ಒಳಗೆ ಹೋತ ಮುಗೀತು. ಅಲ್ಲಿ ರುಚಿನೂ ಇಲ್ಲ, ಏನಿಲ್ಲ, ತಿಪ್ಪಿಗುಡ್ಡಿ ಹೋತದು, ಹೌದಾ. ಅದಕ್ಕೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟು ತಿನ್ನಬೇಕು, ದೊಡ್ಡ ಶಾಸ್ತ್ರ ಅದ ರೀ, ದೊಡ್ಡ ಶಾಸ್ತ್ರ ಅದ, ಹೌದಾ. ಆದರೆ ನಮ್ಮ ವಿಚಾರ, ನಮ್ಮ ಆಚಾರ, ನಮ್ಮ ಜೀವನ ಶೈಲಿ ಭಾಳ ವರ್ಸ್ಟ್ ಅದ ಆ್ಯಕ್ಚುಲಿ. ಅದಕ್ಕೆ ಏನೇ ತಿನ್ನಿರಿ ಅರವಟ್ಟು ಊಟ ಮಾಡಿರಿ, ಏನೇ ತಿನ್ನಿರಿ ನುರಿಸಿ ತಿನ್ನಿರಿ. ನುರಿಸಿ ರಸ ಮಾಡಿ ತಿನ್ಬೇಕು. ಎಷ್ಟೋ ಮಂದಿ ಮಾಡ್ತಾರ, ಯಾರೋ ಕರೆಕ್ಟ್ ಬರ್ತಾರೆ, ಒಂದು 2 ನಿಮಿಷ ಕೂಡ್ರೆ ಒಂದು 2 ನಿಮಿಷ ಕೂಡ ಊಟ ಮಾಡಿ ಬಂದ್ಬಿಡ್ತೀನಿ ಅಂತ. 2 ನಿಮಿಷ ಊಟ ಮಾಡ್ತಾರೆ, ಮತ್ತು ಅವ್ರು ಹಾಕ್ತಾನೆ ಮುಗಿತಪ್ಪ. ತಿಂದು ಹಾಕೋದು ರುಚಿ ಏನು ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಬದ್ನಿಗೆ ರುಚಿ ಹೆಂಗದ, ಸಪ್ಪಳು ರುಚಿ ಹೆಂಗದ, ಏನು ಗೊತ್ತಾಗೋದು. ಅದಕ್ಕೆ ನಾ ಏನಂತೀನಿ, ಅಷ್ಟು ನೀವೇನು ತಿರ್ಬೇಕಂತ ಮಾಡಿರಲ್ಲ, ಮಿಕ್ಸರ್ಗಳನ್ನ ಹಾಕ್ರಿ, ಗರ್ರ ಮಾಡ್ರಿ, ಕುಡಿದು ಹೋಗಿಡ್ರಿ. ಇನ್ನು ಅಟ್ಲೀಸ್ಟ್ ಭಾಳ ಚಲೋ ಅದು. ರುಚಿಗೋಸ್ಕರ ತಿನ್ನಕ್ಕೆ ಹತ್ತಿರ್ತೀನಿ, ಮತ್ತು ರುಚಿನ ಕೊಡೋದಿಲ್ಲ ಅಂತಂದ್ರೆ ನಿಮ್ಗೆ ಏನು ಹೇಳ್ಬೇಕು ನಾನು? ಏನೇ ತಿನ್ನಿರಿ, ಅರ್ಧ ತಿನ್ನಿರಿ, ನುರಿಸಿ ತಿನ್ನಿರಿ ಅಂತ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಇದಕ್ಕೆ, ಹೌದಾ. ಒಳಗೆ ಹೋಗಿ ಅದು ಅನ್ನ ಒಳಗೆ ಹೋಗಿ ರಸ ಆಗ್ತದೆ, ರಸ ಆಗ್ತದೆ, ರಸ ಹೋಗಿ ರಕ್ತ ಆಗ್ತದೆ, ರಕ್ತ ಹೋಗಿ ರಸ, ರಕ್ತ, ಮಾಂಸ, ಮಜ್ಜ, ಮೇಧಸ್ಸು, ಅಸ್ಥಿ, ಶುಕ್ರ, ಧಾತು, ಹೌದಾ. ಸಪ್ತ ರಸಗಳು ಅಂತಾರೆ ಇದಕ್ಕೆ. ಅವು ಆಗಬೇಕು. ಅದಕ್ಕೆ ನಾವು ಅನುಕೂಲ ಮಾಡಿಕೊಡೋದೇ ಇಲ್ಲ. ಪೂರ ಹೊಟ್ಟೆ ಬಡ 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 ಹಾಕ್ಬಿಡ್ತೀವಿ, ಎದ್ದು ಬಿಡ್ತೀವಿ. ಮತ್ತು ಅದು ಪಚನ ಆಗೋ ಮಟ್ಟ ಅದಕ್ಕೆ ಅವ್ರು ಏನಂತಾರ, ಒಂದು ಹೊತ್ತು ಉಂಡವ ಯೋಗಿ ಅಂತಾರೆ. ಒಂದು ಹೊತ್ತು ಉಂಡವ ಯೋಗಿ, ಒಂದೇ ಹೊತ್ತು ಊಟ ಮಾಡ್ಬೇಕಂತಾರೆ ಅವರು. ಯಾರದರೆ ಒಂದು ಹೊತ್ತು ಊಟ ಮಾಡೋರು? ಒಂದು ಹೊತ್ತು ಉಂಡವ ಯೋಗಿ, 2 ಹೊತ್ತು ಉಂಡ್ರೆ ಭೋಗಿ ಅಂತ. 1 ಹೊತ್ತು ಉಂಡ್ರೆ ಯೋಗಿ, 2 ಹೊತ್ತು ಉಂಡ್ರೆ ಭೋಗಿ, 3 ಹೊತ್ತು ಉಂಡ್ರೆ ರೋಗಿ, 4 ಹೊತ್ತು ಉಂಡ್ರೆ ಹೊತ್ಕೊಂಡು ಹೋಗಿ ಅಂತಿಕೊಂಡು. ಎಂಥ ಮಾರ್ಮಿಕವಾಗಿ ಮಾತು ನೋಡ್ರಿ. ಹೊತ್ಕೊಂಡು ಹೋಗ್ಬೇಕಂತ ಎಲ್ಲೇ ಸುಡ್ಗಾಡಕ್ಕೆ ಹೊತ್ತು ತಿಂದು ಸತ್ತಾರ. ಅದಕ್ಕೆ ನಾನು ಅಲ್ಲ ಹೇಳಿದ್ದು, WHO ಸ್ಟ್ಯಾಟಿಸ್ಟಿಕಲ್ ಡಾಟಾ ಅದಾವ, ಅವ್ರು ತೆಗಿತಾರೆ. ಹೆಂಗೆ ಸತ್ತರು, ಕೊರೋನಾ ಬಂದು ಸತ್ತರು, ಹಂಗೆ ಸತ್ತರು, ಏಕೆ ತೆಗಿತಾರೆ, ಅದೊಂದು ಡಾಟಾ ಬರ್ತದೆ. ಭಾರತದೊಳಗೆ ಎಸ್ಪೆಷಲಿ ನಮ್ಮಲ್ಲಿ ಕಾನ್ಷಿಯಸ್ ಕಮ್ಮಿ. ಭಾರತದೊಳಗೆ ಹಸಿವಿನಿಂದ ಸತ್ತವರ ಸಂಖ್ಯೆಗಿಂತಲೂ ಹೆಚ್ಚು ಉಂಡು ಸತ್ತವರ ಸಂಖ್ಯೆ ಜಾಸ್ತಿ ಅದ. ಇನ್ನ ತಿಳ್ಕೊಂಬಿಟ್ರೆ ಹಸಿವಿನಿಂದ ಸತ್ತವರಿಗಿಂತಲೂ ಹೆಚ್ಚು ಉಂಡು ಸತ್ತವರ ಸಂಖ್ಯೆ ಜಾಸ್ತಿ ಆಯ್ತಂತ. ಮನುಷ್ಯ ಉಂಡು ಸಾಯ್ತಾನೆ, ಹೆಚ್ಚು ಕೆಲಸ ಕೊಡ್ತಾನೆ. ನಾನು ಮೊನ್ನೆ ಹೇಳಿದ್ದೆಲ್ಲ, ಉಂಡ ಮತ್ತೆ ಹಾಕಿದ ಕಂಟಿನ್ಯೂಸ್ಲಿ ಹಾಕಿದ್ದ ತಿನ್ನಾಕ ಹುಟ್ಟಿ ಜಗತ್ತಿಗೆ ಅಂತ ತಿಳ್ಕೊಂಡ್ಬಿಟ್ಟಾರ ಅವರು. ತಿನ್ನಾಕ ಬಂದ ಜನ್ಮ ಇದು. ಬೇಪುರಿ, ಪಾನಿಪುರಿ, ಶಿವಪುರಿ, ಕಚೋರಿ, ಇದು ಎಷ್ಟು ರುಚಿ ನೋಡ್ರಪ್ಪ. ಕರ್ದದ್ದು ಬಲೆ ರುಚಿ ಇರ್ತಾವ. ನೆತ್ತಿ ಮಿರ್ಚಿ ಬಜಿ ಎಲ್ಲ ಲಗ್ನದಾಗ ನೋಡ್ತಿರ್ತೀನಿ ನಾನು.
ಮೊದಲು ಈಗ ಒಂದು ಹೊಸ ಟ್ರೆಂಡ್ ಶುರು ಆಗೈತಿ. ಮೊದಲು ಒಂದು ಕೂಡ ಫಸ್ಟ್ ನಿಮ್ಗೆ ತಾಟ್ ತೊಗೊಂಡು ಕೂಡಲೇ ಅಲ್ಲೇ ಟೊಮೆಟೊ, ಮೂಲಂಗಿ, ಇಲಂಗಿ ಎಲ್ಲ ಇಟ್ಟಿರ್ತಾರೆ. ಹೌದಾ? ಅದೊಂದು ಇದೊಂದು ಇಷ್ಟು ಹಾಕೊಂತಾರೆ, ಮುಂದೆ ಹೋಗ್ತಾರ. ಬಜ್ಜಿ ಇನ್ಸ್ಪಾಕ್ ಸೌತೆಕಾಯಿ ಜಾಸ್ತಿ ಹಾಕೋದಿಲ್ಲ ಅವರು. ಬಜ್ಜಿ ಹೆಚ್ಚು ತಿನ್ನೋದು ಬಜಿನ. ಸಂಜೆ ಮುಂದೆ ತಿನ್ನೋದು ಬಜಿನ, ಕರೆದದ್ದು ಸೇವು, ಮಿರ್ಚಿ, ಎಲ್ಲ ಕರೆದದ್ದು ಸಾಮಾನ್ಯ ಭಯಂಕರ ರುಚಿ ಅನಿಸುತ್ತೆ ಆ್ಯಕ್ಚುಲಿ ಎಲ್ಲರಿಗೂ. ಮತ್ತು ಸೋಲದ ಜಗತ್ತೇ ಇಲ್ಲ. ಮತ್ತು ನಾನು ಒಮ್ಮೆ ಸೋಲ್ತೇನೆ, ನಾನು ಒಂದು ಬಜಿ ತಿಂದ್ಬಿಡಕ್ಕೆ ಅನ್ಸುತ್ತೆ, ತಿಂದ್ಬಿಡ್ತೀನಿ ನಾನು. ಹೌದಾ? ತಿಂದ್ಬಿಡೋದು ಮತ್ತೇನು ಮಾಡೋದು? ಹಗಲೇ ನಾನು ಅವರೆಲ್ಲರೂ ತಿಂತಾರೆ, ನಾನು ತಿನ್ನಬೇಕು, ಅವರೆಲ್ಲರೂ ತಿಂತಾರೆ, ಹಿಂಗೆ ಆಸೆ ಪಡ್ಕೊಂಡು ಹೋಗೋಕ್ಕಿಂತ ಮತ್ತು ಸತ್ಯ ತಿಂದ್ಬಿಡ್ರಪ್ಪ. ಮತ್ತು ಸ್ವಲ್ಪ ನೀವೆಲ್ಲರೂ ಎರಡು ತಿಂದು ನಾನು 4 ತಿಂದ್ಬಿಡ್ತೀನಿ. ಯಾಕಂದ್ರೆ ಮತ್ತೊಮ್ಮೆ ಕೇಳಬಾರ್ದಲ್ಲ ಅದು. ಈ ನೋಡಿ ಹೆಂಗಿದೆ ಟೆಕ್ನಿಕಪ್ಪ ಅಂತ ಹುಡುಗರು ನನ್ನ ಚಾಕ್ಲೇಟ್ ಅಂತಾರೆ. ನಮ್ಮ ಮನಸ್ಸು ಹೆಂಗದಪ್ಪ ಅಂತಂದ್ರೆ, ಒಂದು 100 ಚಾಕ್ಲೇಟ್ ಕೊಡ್ರಿ, ಅಷ್ಟು ತಿನ್ಬೇಕು ಮಗನ. ಇದಕ್ಕೆ ಅವ್ರು ಚಾಕ್ಲೇಟ್ ಯಾವ ವಾಲ್ಯ ಅಂತಾರೆ ಅವರು. ಅಷ್ಟು ತಿನ್ಬೇಕು ಮಗನ, ವಾಲ್ಯ ಅಂತಾರೆ. ಒಂದು ಚಾಕ್ಲೇಟ್ ಕೊಡಿಸಿದ್ರೆ ಬೇಕಂತಾರಲ್ಲ, ಒಂದು 100 ಚಾಕ್ಲೇಟ್ ಹೋಗಿರಿ ಅಷ್ಟು ತಿನ್ಬೇಕಂಡ್ರಿ. ಹಂಗೆ ಮನಸ್ಸಿನ ಸ್ವಭಾವ. ಒಮ್ಮೆ ಬೇಕು ಇದನ್ನು ತಿಳಿಸ್ಬಿಡ್ರಿ, ಇನ್ನೊಮ್ಮೆ ಕೇಳಿ ನೋಡು ಮಗನ ಅಂತಂದು. ಇದನ್ನು ಯೋಗಿಗಳು ಬಳಸ್ತಾರೆ. ಇದನ್ನು ಈ ಟೆಕ್ನಿಕ್ ಏನು ಆಸೆ ಪಡ್ತದ್ದು ಮನಸ್ಸು, ಬೇಕಾ ಸಾಕಲ್ಲ, ಇನ್ನೊಂದು ಬೇಕಲ್ಲ, ತಿನ್ನು ಇದನ್ನು ಯೋಗಿಗಳು ಬಳಸ್ತಾರೆ. ನಾನು 16 ವರ್ಷ ಹಿಮಾಲಯದಾಗಿದ್ದಾಗ ಗಂಗಾ ನಾಣಿ ಅಂತ ಅಂತದ. ಅಲ್ಲಿ ಹೆಂಗಿತ್ತಪ್ಪ ಅಂತಂದ್ರೆ, ಒಂದು ಅಕ್ಕಿ ಒಂದು ಗಂಟು ಕಟ್ಟಿ ನೀರಾಗಿ ಇಟ್ಟಪ್ಪ ಅನ್ನಾಗುತ್ತೆ. ಅಲ್ಲೇ ಅಷ್ಟು ಸುಡುತ್ತಿರ್ತಾವೆ ನೀರು, ಬುಗ್ಗಿ ಅದನ್ನು ತೊಗೊಂಡು ಅಲ್ಲಿ ಈ ಹಿಮಾಲಯದೊಳಗೆ ದಾನ ಧರ್ಮ ಮಾಡೋದು ಭಾಳ, ಉಣಿಸೋದು ಭಾಳ, ಪ್ರಸಾದ ಕೊಡೋದು ಭಾಳ. ಒಬ್ಬ ದಂಪತಿಗಳು ಎಲ್ಲ ಬಂದಿದ್ರು, ಎಲ್ಲರಿಗೂ ಊಟ ಹಾಕ್ತಿದ್ರು. 2 ಸನ್ಯಾಸಿಗಳು, ಅವ್ರಿಗೂ ಹೊಟ್ಟೆ ಕಾಣಿಸುತ್ತೆ, ಅಮ್ಮ ಅಂತ್ಕೊಂಡು ಸನ್ನೆ ಮಾಡಿದ್ರು, ಅವರು ಹಾಕಿದ್ರು, ತಿಂದರು. ಎಷ್ಟು ಘಮ ವಾಸನೆ ಬರ್ತೈತಲ್ಲ, ತಿನ್ನಿಸಿದ್ರು. ಅವ ಅವ್ರ ಚಾಯಿಗೆ ಅಂತ ಕೇಳ್ತಾನ. ಅವ್ರ ಚಾಯಿಗೆ ಖಾವು, ಅವ್ರ ಚಾಯಿಗೆ ಖಾವು. ಇವು ಹುಚ್ಚುರುಚರಿ ಮಾತಾಡತ್ತೆ ನಾ ಅಂತೀನಿ. ಹಿಕ್ಕೊಂಡು ತಿಂದು ಕೈ ತಕ್ಕೊಂಡ ಹೋಗಿ ವಾಂತಿ ಮಾಡ್ಬಿಟ್ಟು ಪೂರಾ. देखो ऐसे तुम्हारे हालत ऐसा ही होता है, और एक बार ऐसा खाने के लिए मन करे तो तुम्हारे हालत ऐसा हो जाता है. ಯಾರಿಗೆ ಹೇಳಾಗತ್ತೆ ನಾವು ತಿನ್ನಕ್ಕೆ ಮನಸ್ಸು ಮಾಡಿದೆ ಮಗನ, ತಿನ್ನು ವಾಂತಿ ಮಾಡ್ಕೊ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಟೈಪ್. ಅದಕ್ಕೆ ಯೋಗಿಗಳಂತಾರೆ. ಅದಕ್ಕೆ ನಾವು ಕೂಡ ಹಂಗೆ ಅಲ್ಲದೆ ಆಗೋದ್ರು ಕೂಡ ಒಮ್ಮೆ ಆಸೆ ಮತ್ತು ಸಹಜ ಅಲ್ಲ, ನಾವೇನು ಯೋಗಿಗಳಲ್ಲಲ್ಲ. ಅವಾಗ ಒಂದು ಸ್ವಲ್ಪ ಆಸೆ ಆದಾಗ ಒಂದಿಟ್ಟು ತಿನ್ನಿರಿ. ಹೌದಾ? ಸ್ವಲ್ಪ ಜಾಸ್ತಿನೇ ತಿನ್ನಿರಿ, ಇನ್ನೊಮ್ಮೆ ಕೇಳಬೇಡ. ತಿಂದಿಲ್ಲ ಇನ್ನೊಮ್ಮೆ ಕೇಳಬೇಡ. ಚಾಕ್ಲೇಟ್ ಆಸೆ ಬಂತು, ತಿನ್ನು, ಇನ್ನೊಮ್ಮೆ ಕೇಳಬೇಡ. ಈ ಥರ. ಬಟ್ ಏನೇ ತಿನ್ನಿರಿ, ಇದೇ ತತ್ವ. ಮಟನ್ ತಿಂತೀಯಾ, ಮಟನ್ ತಿನ್ನು ಅಂತ ಅದನ್ನು ಅನ್ನಕ್ಕೆ ಹೋಗ್ಬೇಡ್ರಿ. ಎಂದೆಂದು ಮಟನ್ ಮುಟ್ಬೇಡ್ರಿ. ಯಾಕಂದ್ರೆ ತಾಮಸಿಕ ಆಹಾರ ನಿಮ್ಮನ್ನು ಒಂದು ಬೇರೆ ದಾರಿಗೆ ಹೋಯ್ತದ. ಒಂದು ತಿಳ್ಕೊರಿ, ಮೀನ, ಕುರಿ, ಆಡು, ಜೀವಂತ ಪ್ರಾಣಿಗಳನ್ನ ಒಂದು ತಿಂತಿರಬೇಕಾದ್ರೆ ಏನ್ರಿ ಅದು? ಜಾಲಗಾರನೊಬ್ಬ ಮೀನು ತಂದು ತಿಂದರೆ, ವ್ಯಾಧನೊಬ್ಬ ಮಲವ ತಂದು ತಿಂದರೆ ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತದನ್ನು? ಮಲ ಕಡಿ ಮುಂದೆ, ಆಡು ಕಡಿ ಮುಂದೆ, ಕುರಿ ಕಡಿ ಮುಂದೆ, ಎಮ್ಮೆ ಕಡಿ ಮುಂದೆ, ಆಕಳ ಕಡಿ ಮುಂದೆ ಅದು ಹೆದರ್ತಾವೆ ಭಯಂಕರ. ಅದು ಜೀವ ಕಳ್ಕೊಳ್ಳೋ ಯಾರು ಹೆದರ್ದಿಲ್ಲನ್ರಿ? ಖಡ್ಗ ನೋಡಿ ಇದನ್ನು ಮಾಡಿ ಮತ್ತೊಂದು ನೋಡ್ತಾವೆ ತಮ್ಮನ್ನು ಕುಡಿಯಕ್ಕೆ ಬಂದಾಗ ಒಂಥರ ಭಯದಿಂದ ಒಳಗಿನ ಒಂದು ರಸ ಬಿಡುಗಡೆ ಮಾಡ್ತಾವೆ. ಅದು ವಿಷಕಾರಿ ರಸ. ಅದು ನಮ್ಮ ಹೊಟ್ಟೆಗೆ ಹೋತಪ್ಪ ಅಂತಂದ್ರೆ ಅನೇಕ ಕ್ಯಾನ್ಸರ್ಕಾರಕ ರೋಗವನ್ನು ತಂದಿಡ್ತಾವೆ. ಸಾಧ್ಯನೇ ಇಲ್ಲ ನೀವು ಸುಖದಿಂದ ಇರಲಿಕ್ಕೆ. ಹೌದಾ? ಕಾರಣ ಮಟನ್ನು, ಚಿಕನ್ನು, ತತ್ತಿ ಬಿಡ್ರಿ. ಅದನ್ನು ನಿಮಗೊಂದು ಭ್ರಮ ಏನದಪ್ಪ ಅಂತಂದ್ರೆ, ಅದನ್ನು ತಿಂದವರು ದಪ್ಪ ಇರ್ತಾರೆ, ತಾಕತ್ವಾನ ಇರ್ತಾರೆ ಅನ್ನೋದು ಭ್ರಮ. ಅದು ಉದ್ದು ತಿಂದ್ರೆ ಮಟನ್ಕ್ಕಿಂತ ಹೆಚ್ಚು ಶಕ್ತಿ ಅದು. ಕಡ್ಲಿಬೇಳೆ ತಿಂದ್ರೆ ಮಟನ್ಕ್ಕಿಂತ ಹೆಚ್ಚು ಶಕ್ತಿ ಅದು. ಖರ್ಜೂರು ತಿಂದ್ರೆ ಮಟನ್ಕ್ಕಿಂತ ಹೆಚ್ಚು ಶಕ್ತಿ ಬರ್ತದೆ. ಅದರ ಕ್ಯಾಲ್ಸಿಯಮ್ ಅದ, ಐರನ್ ಅದ, ಎಲ್ಲ ಅದ. ಅದನ್ನು ತಿಳಿಸ್ರಿ ಮಕ್ಕಳಿಗೆ. ಆದ್ರೆ ಇವತ್ತು ಬ್ರಾಹ್ಮಣರು ತಿಂತಾರ, ಜಂಗಮರು ತಿಂತಾರ, ಲಿಂಗಾಯತರು ತಿಂತಾರ. ಯಾವ ಜಾತಿ ಗೀತ್ ಸಂಬಂಧ ಇಲ್ರಿ.
ಮತ್ತು ವಿಚಿತ್ರ ಅಂದ್ರೆ ಮಟನ್ ತಿನ್ನಬೇಕು ಇದನ್ನು ತಿನ್ಬೇಕಂತಂದ್ರೆ ಮನಸ್ಸು ಬರೋದಿಲ್ಲ ಖರೆ, ಅದಕ್ಕೆ ಅವ್ರು ಕುಡಿಲೇಬೇಕಾಗತ್ತೆ. ಅವರು ಕುಡಿದಾಗ ಮಟನ್ ತಿಂತಾರ, ಚಿಕನ್ ತಿಂತಾರ, ಕುಡಿಲೇಬೇಕಾಗತ್ತ. ಅದಕ್ಕೆ ಕುಡಿದ ಮೇಲೆ ಮಟನ್ ತಿನ್ನಕ್ಕೆ ಹೋಗ್ತಾರ ಅವರು. ಯಾತಕ್ಕಪ್ಪ ಅಂದ್ರೆ ಮತ್ತು ಹೆಚ್ಚಾಗಿ ಮಧ್ಯಾಹ್ನದಾಗ ತಿನ್ನೋದಿಲ್ಲ ಅವರು. ನೋಡಿರ್ಬೇಕಾರೆ ಅದು ಕತ್ತಲದಾಗ ಕೆಂಪು ಬೆಳಕು, ನೀಲಿ ಬೆಳಕು, ಸ್ಪಷ್ಟ ಪ್ರಕಾಶ ಇರುವುದಿಲ್ಲ. ಅಂಥದ್ರಾಗ ಢಿಂಗ್ ಡಾಂಗ್ ಮ್ಯೂಸಿಕ್ ಹಚ್ಚಿರ್ತಾರ, ಮಬ್ಬೆ ಇದು ಹಚ್ಚಿರ್ತಾರೆ, ಲೈಟ್ ಹಚ್ಚಿರ್ತಾರ, ಟೇಬಲ್ ಮೇಲೆ ಹೋಗಿ ಕೂಡ್ತಾವು. ಖಬರ ತಪ್ಪಿರ್ತದೆ ಇವರಿಗೆ. ಹೆಂಗೆ ಅಂತ ಏನು ತಿಂತೀವೋ, ಹಂದಿ ಮಾಂಸೋ, ನಾಯಿ ಮಾಂಸೋ, ಮನುಷ್ಯನ ಮಾಂಸೋ, ಎಷ್ಟು ದಿವಸದ್ದು ಖಬರ್ ಇರ್ದಂಗೆ ಥೇಂದ ಹೊಳೋದು ಮನೆ ಬರ್ತಾವೆ. ಇದು ಜೀವನ. ಆದ್ರೆ ಪಾರ್ಟಿ ಮಾಡೋದು, ಇವು ಮನುಷ್ಯನಿಗೆ ಪಾರ್ಟಿ ಮಾಡಿಬಿಡ ಬಿದ್ದುಬಿಟ್ಟತ್ತ. ಸತ್ರ ಪಾರ್ಟಿ, ಹುಟ್ಟಿದ್ರ ಪಾರ್ಟಿ, ದುಃಖ ಆದ್ರ ಪಾರ್ಟಿ, ಪ್ರಮೋಷನ್ ಸಿಕ್ಕರು ಪಾರ್ಟಿ, ಡಿಮೋಷನ್ ಆದ್ರೂ ಸಿಕ್ಕ ಪಾರ್ಟಿ. ಒಂದು ನೆವ ಬೇಕು ಮನುಷ್ಯನಿಗೆ ಪಾರ್ಟಿ ಮಾಡಕ್ಕೆ ಹೋಗ್ಕೋ. ಮನುಷ್ಯನಿಗೆ ಇವತ್ತು ಎಲ್ಲರಿಗೂ ರೊಕ್ಕ ಹೆಚ್ಚಾಗ್ಯಾವ. ರೊಕ್ಕ ಹೆಚ್ಚಾಗ್ಯಾವತ್ತ. ಪ್ರತಿಯೊಬ್ಬರ ಕೈಗೆ ರೊಕ್ಕ ಅದ ಇವತ್ತು. 10 ರೂಪಾಯಿ ಬಿಟ್ಟು 100 ರೂಪಾಯಿ ಬಂದ್ರೆ, 100 ರೂಪಾಯಿ ಬಿಟ್ಟು 1000 ರೂಪಾಯಿ ಬಂದ್ರೆ ಮನುಷ್ಯನ ಹೊರಸು ಚೇಂಜ್ ಆಗ್ತಾವ. ಪಾರ್ಟಿ ಮಾಡ್ತಾರೆ. ಒಂದು ಕೈಯಾಗ ರೊಕ್ಕ ಬಂತಿಲ್ಲೋ 3 ಮಕಾರಗಳಿಂದ ಸಾಯ್ತಾನೆ ಮನುಷ್ಯ. ಒಂದು ಮದಿರೆ, ಮಾಂಸ, ಮಾನಿನಿ, ಹೆಣ್ಮಕ್ಳ ಚಟ. ಇದು ಜಾಸ್ತಿ ಆಗ್ಬಿಟ್ಟೈತಿ. ಇದು ಏಕಪತ್ನಿ ವೃತ್ತಸ್ಥ ಹೋಗ್ಬಿಟ್ಟತಿ. ಈಗ ಹೋಗ್ಬಿಟ್ಟತಿ. ಸತ್ಯನಾಶ ಆಗಿದೆ. ನಮ್ಮ ನೈತಿಕ ಅಧಪ್ಪತನ ಆಗ್ಯದ. ಯಾಕಂದ್ರೆ ಅದಕ್ಕೆ ಕಾರಣ ನಾವು ಊಟ ಮಾಡೋ ಊಟ. ನಾ ಹೇಳಿದ್ದಲ್ಲ, ತಾಮಸಿಕ್ಕಿಂತ ಹತ್ತಪ್ಪದ ಇವಾಗ ಮೆಡಿಸಿನ್ ಹಾಕಿದ್ದು. ಏನು ಹೊಡಿತಾರಲ್ಲ ದಾಕ್ಷಿಗೆ, ಕುಂಬಳಕಾಯಿಗೆ, ಬೂದು ಕುಂಬಳಕಾಯಿಗೆ, ಕಲ್ಲಂಗಡಿಗೆ, ತುತ್ತು ಇದು ಹೊಡೆಯೋ ಇಂಜೆಕ್ಷನ್ನು ಎಲ್ಲ ಏನಾಗಿತ್ತಪ್ಪ ಅಂದ್ರೆ ಒಂದು ಅಗೋಚರವಾದಂಥ ಒಂದು ಇದನ್ನು ನಮ್ಮನ್ನು ಕ್ರಿಯೇಟ್ ಮಾಡೈತಿ, ಗೊತ್ತಾ. ಮತ್ತು ಈಗ ಆಲ್ಮೋಸ್ಟ್ 90% ಜನ ಹೋಟೆಲ್ ಊಟಕ್ಕೆ ಅವಲಂಬಿತರಾಗ್ಯಾರ. ಯಾಕಂದ್ರೆ ನಿಮ್ಮ ಮಕ್ಕಳು ಬೆಂಗಳೂರು ಹೋಗ್ಬೇಕಲ್ಲ, ಕಲ್ತವ್ರು ಬೆಂಗಳೂರು ಹೋಗ್ತಾರೆ. ಬೆಂಗಳೂರು ಹೋದ್ರೆ ಮನೆ ಮಾಡ್ಕೊಡ್ಯಾರ ಯಾರು? ಮತ್ತು ಇಲ್ಲಿ ಎಲ್ಲಿ ಬೇಕಲ್ಲಿ ಏನು ಸಿಗ್ತಾವೆ ಎಲ್ಲ ಈಟೇಬಲ್ಸು. ಇಡ್ಲಿ ಸಿಗ್ತಾವೆ, ಸಾಂಬಾರು ಸಿಗ್ತಾವೆ, ಶಿರಾ ಸಿಗ್ತದೆ, ಎಲ್ಲ ಸಿಗ್ತದೆ. ಮತ್ತು ಅಲ್ಲಿ ಏನು ಚಮತ್ಕಾರ ಮಾಡ್ತಾರೆ ಅಂತಂದ್ರೆ ಹೆಚ್ಚು ಅಂದ್ರೆ ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಖಾರ ಯೂಸ್ ಮಾಡ್ತಾರೆ, ಖಾರ ಆಗದೆ ಚೀಪ್ ಕೊಡೋರ ಕಡೆ ತೊಗೊಂಬರ್ತಾರೆ. ಅವರು ಎಂತೆಂಥದೋ ಪುಡಿಗೆ ಕೆಂಪು ಬಣ್ಣ ಹಾಕಿ ತಂದು ಕೊಡ್ತಾರೆ. ಅದಕ್ಕೆ ಸಾಂಬಾರು ಕೆಂಪಾದಪ್ಪ ಅಂದ್ರೆ ರುಚಿ ಅಂತಾರೆ ಅವರು. ಮತ್ತು ನಮ್ಮ ತಂದೆ ತಿನ್ಬೇಕು ಅನ್ನೋದೊಂದು ಅಡಿಕ್ಷನ್ ಮಾಡೋಕೆ, ಹೌದಾ. ಕ್ರೇವಿಂಗ್ ಅಂತಾರೆ, ಕ್ರೇವಿಂಗ್. ಉದಾಹರಣೆಗೆ ಒಂದು ಇದನ್ನ ಅಂಗಡಿಗೆ ಹೋಗ್ತೀರಿ, ಪಾನ್ ಪರಾಗ ಅಂಗಡಿಗೆ, ಬೀಡ ಕಟ್ಸೋ ಅಂಗಡಿಗೆ. ಅವ್ರು ಏನು ಮಾಡ್ತಾರೆ, ಹಲ್ಲಿ ಇದು ಎಲುಬು ಇರ್ತಾವಲ್ಲ, ಹಲ್ಲಿ ಎಲುಬು ಅಸ್ಥಿ ಪಂಜರ ಇರ್ತಲ್ಲ, ಅದನ್ನು ಪೀಸ್ ಮಾಡಿ ಅಗ್ದಿ ಸಣ್ಣಗೆ ಬಾರೀಕ್ ಪೀಸ್ ಮಾಡಿ ಅದರ ಕುಡಿಸಿದ್ರಪ್ಪ ಅಂದ್ರೆ ಕ್ರೇವಿಂಗ್ ಉಂಟು ಮಾಡ್ತದೆ. ಇದನ್ನು ಪ್ರತಿಯೊಬ್ಬರು ಬಳಸ್ತಾರೆ ಆದ್ರೆ ಅದು ಏನು ಮಾಡ್ತದೆ, ಬೇಕು ಅಂತದ್ದು. ಇವತ್ತು ಮಕ್ಕಳು ಬಾಂಬ್ಗಳು ತಿಂತಾರೆ, ಈಗ ಕ್ಯಾಂಡಿ ತಿಂತಾರೆ, ಶುಗರ್ ಕ್ಯಾಂಡಿ ತಿಂತಾರೆ, ಅದ್ರಾಗ ಅದನ್ನು ಹೊಡಿತಾರೆ. ಅದ್ರ ತಿಂದ್ರಪ್ಪ ಅಂದ್ರೆ ಬೇಕು ಅನ್ಸುತ್ತೆ ಒಳಗಡೆ. ಕ್ರೇವಿಂಗ್ ಅಂತಾರ. ಹೆಂಗೆ ಕುಡ್ತಕ್ಕೆ ದಾಸ ಆದವ ನನಗೆ ಬೇಕಂತ ಬರ್ಕೊಂತಾರಲ್ಲ, ಹಂಗೆ ಅಂಥದ್ದು ಕುಡ್ಸಾಕತ್ಯಾರ. ಅಲ್ಲೇ ಹೋಗ್ಬೇಕು ಅವ್ರಿಗೆ. ಒಂದು ಪ್ರತಿಯೊಬ್ಬರು ಸ್ವಾರ್ಥ. ನೀವು ಬಂದಿರಲ್ಲ, ನನ್ನ ಅಂಗಡಿ ದಿನ ಬರಬೇಕು, ಕ್ರೇವಿಂಗ್ ಮಾಡ್ತಾರೆ ನಿಮ್ಗೆ. ನನ್ನ ಅಂಗಡಿ ಬಂದು ತಿನ್ನಬೇಕು, ನನ್ನ ಅಂಗಡಿ ಬಂದು ಬೀಡ ಕಟ್ಟಿಸ್ಕೋಬೇಕು. ಹಿಂಗೆ ಮಾಡೋಕೆ ಅದು ಮಿಕ್ಸ್ ಮಾಡ್ತಾರೆ. ಅನ್ನದಾಗ ಸೋಡಾ ಮಿಕ್ಸ್ ಮಾಡ್ತಾರೆ. ಇಂಥವೆಲ್ಲ ತಿಂದು ನೀವು ಚೆಂದಾಗಿರೋದ್ರೆ ಹೆಂಗೆ ಸಾಧ್ಯದ? ಅದಕ್ಕೆ ಎಲ್ಲ ಹದಗೆಟ್ಟು ಬಿಟ್ಟತಿ. ನಿಮ್ಮ ಮನಸ್ಸು ಕೆಟ್ಟವ. ಆಹಾರ ಶುದ್ಧವು, ಸತ್ವ ಶುದ್ಧವು ಎಲ್ಲೈತಿ? ಆಹಾರ ಶುದ್ಧರೇ ಇಲ್ಲ. ಅದಕ್ಕೆ ನಾ ಏನು ಹೇಳಬೇಕು? ಈಗ ನಡೀತಾ ಇರೋದು ಹೇಳಿದೆ. ನಾ ಏನು ತಿನ್ರಿ ಅಂತ ನಾ ಏನು ಹೇಳಬೇಕು? ಯಾಕಂದ್ರೆ ನಮಗೆ ಆಗೋದಿಲ್ಲ. ಯಾಕಂದ್ರೆ ನಾವು ಊರಿಗಂತೂ ಹೋಗ್ತೀವಿ, ಹೊರಗೆ ತಿನ್ಬೇಕಾಗತ್ತೆ, ಮತ್ತು ಹೋಟೆಲ್ ತಿನ್ಬೇಕಾಗತ್ತೆ. ಹೋಟೆಲ್ನಾಗ ಇವನ್ನೇ ತಿಂತೀವಿ. ನನಗೆ ಗೊತ್ತಾಗತ್ತೆ ಕರೆ ಏನು ಮಾಡೋದು? ಫಸ್ಟ್ ಬೀಳಕ್ಕಾಗೋದಿಲ್ಲ. ಹಣ್ಣು ತಿನ್ಬೇಕಂತ ಹೊಕ್ಕಿರ, ಹಣ್ಣಾಗ ವಿಷ ಹಾಕ್ಯಾರ. ಚಹಾ ಕುಡಿಬೇಕಂತ ಹೋಗ್ರಿ, ಚಹಾದಾಗ ಕ್ರೇವಿಂಗ್ ಬರಲಿ ಅಂತ ಹೋಗಿ ಏನೋ ಹಾಕ್ಯಾರ ಸುಡುಗಾಡ. ಒಂದು ಶುದ್ಧ ಇಲ್ಲ. ಅದರ ಹಿಂದೆ ಸ್ವಾರ್ಥದ. ನಿಮ್ಮನ್ನು ಎಳ್ಕೋಬೇಕು, ನಿಮ್ಮ ರೊಕ್ಕ ಬರಬೇಕು, ನೀವು ನನ್ನಲ್ಲೇ ಬರಬೇಕು, ಬಿಸ್ನೆಸ್ ಒಳಗಬೇಕು ಅನ್ನೋ ಹುಚ್ಚು ಪಿಪಾಸ್ತನಕ್ಕೆ ಒಳಗಾಗಿ ಹಾಲು ವಿಷ ಆಗ್ಯಾವ.
ಪ್ಯೂವರ್ ಹಾಲು ಸಿಗುವುದಿಲ್ಲ, ಪ್ಯೂವರ್ ಜೇನುತುಪ್ಪ ಸಿಗುವುದಿಲ್ಲ, ಪ್ಯೂವರ್ ತುಪ್ಪ ಸಿಗುವುದಿಲ್ಲ, ಪ್ಯೂವರ್ ಎಣ್ಣೆ ಇಲ್ಲ, ಪ್ಯೂವರ್ ಅರಿಶಿನ ಪುಡಿ ಇಲ್ಲ, ಪ್ಯೂರ್ ಖಾರ ಇಲ್ಲ, ಪ್ಯೂರ್ ಮಸಾಲೆ ಪುಡಿ ಇಲ್ಲ. ಅಷ್ಟು ಮಿಕ್ಸ್ ಮಿಕ್ಸ್ ಮಿಕ್ಸ್. ಒಂದೇ ಒಂದು ಜೇನುತುಪ್ಪ ತೊಂಬರ್ಬೇಕಾರೆ ಹೋಗಿ ಮಿಕ್ಸ್ ಅದ ರೀ. ಎಷ್ಟು ಚಮತ್ಕಾರ ಮಾಡ್ತಾರಪ್ಪ ಅಂದ್ರೆ ಪಟ್ಕ ಜೇನುತುಪ್ಪ ಅನ್ನೋ ಟೈಪ್ ಅದಕ್ಕೆ ಇಳ್ದು ಕೊಡ್ತಾರೆ. ತುಪ್ಪ ಹರಳು ತುಪ್ಪ ಅಂತಾರೆ, ಅದ್ರಾಗ ಏನೋ ಕುಡಿಸ್ಯಾರ. ಸಾಧ್ಯ ಇಲ್ರಿ, ಸಾಧ್ಯನೇ ಇಲ್ಲ. ನಾ ಈಗ ಹೇಳೋ ಸಹಿತ ವೇಸ್ಟ್ ಅನ್ಸುತ್ತೆ ನಾನು. ಯಾಕೆ ನೀವು ಹೋಗ್ತೀರಿ ತರಕ ಪ್ಯೂರ್ ಸಿಗುತ್ತಲ್ಲಿ. ಮತ್ತು ನಾ ಎಂಥ ತಿನ್ಬೇಕು ನಾ ಹೇಳಬೇಕು. ಅದಕ್ಕೆ ತಿನ್ನಿರಿ, ದೇವ್ರ ನಿಮಗೆ ಕಾಪಾಡಬೇಕಿಷ್ಟ. ಇದು ಒಂದು ಇನ್ನೂ ಚಮತ್ಕಾರ ಅಂತಂದ್ರೆ ಇಷ್ಟ ತಿನ್ಕೊಂತ ಬಂದಿರಿ. ಈಗ ಇಷ್ಟ ತಿನ್ಕೊಂತ ಬಂದು ನೀವು ಜೀವಂತದಿರಪ್ಪ ಅಂತಂದ್ರೆ ದೊಡ್ಡ ಭಾಗ್ಯಶಾಲಿಗಳು ನೀವೆಲ್ಲ. ಇಂಥದ ತಿಂದಿದ್ರೆ ಮತ್ತೆ ಇಂಥದ ತಿಂದಿರಿ. ಮತ್ತೀಗ ಈಗ ತಿನ್ನಕತ್ತೀರಿ, ತಿಂದಿರಿ, ಮನ್ಯಾಗ ಊಟ ಮಾಡ್ತೀನಿ ಅಂದ್ರೆ ಸಹಿತ ಹೊರಗಿನ ತಂದು ತಿನ್ನಬೇಕಲ್ಲ. ಅರಿಶಿನ ಪುಡಿ ಹೊರಗಿನ ತರಬೇಕಾ? ಮನ್ಯಾಗ ಮಾಡೋಕ್ಕಾಗುತ್ತಾ? ಖಾರ ಮನ್ಯಾಗ ಮಾಡ್ತೀರಾ? ಒಟ್ಟು ರೆಡಿಮೇಡ್ ತರ್ತೀರಿ ನೀವು, ರೆಡಿಮೇಡ್ ತರ್ತೀರಿ. ಬೆಲ್ಲ ಚಲೋ ಬೆಲ್ಲ ಅಂತಾರ, ಸಾವಯವ ಬೆಲ್ಲ ಅಂತಾರ, ಅದ್ರಾಗ ವರ್ಸ್ಟ್ ಅದ ರೀ. ಅದು ಏನು ತಿನ್ನಬೇಕು, ಮಕ್ಕಳಿಗೆ ಏನು ಕೊಡಬೇಕು ಹೇಳಿ ಹೇಳಿ, ಎಲ್ಲಿ ಹೋಗಬೇಕು? ದರೆ ಹೊತ್ತಿ ಉಳಿದೊಡೆ ನಿಲ್ಲಬಹುದು, ಮನೆ ಹೊತ್ತಿ ಉಳಿದೊಡೆ ನಿಲ್ಲಬಹುದು, ಆದರೆ ತಾಯಿಯ ಮಲೆಹಾಲು ವಿಷವಾದೊಡೆ ಏನಾಗಿ ಯಾರಿಂಗೆ ದೂರವೆ? ತಾಯಿ ಮಲೆಹಾಲು ವಿಷ ಆಗಿದೆ. ನಿಸರ್ಗ ತಾಯಿಯನ್ನು ಕೆಡಿಸಿಬಿಟ್ಟಿವಿ, ನಿಸರ್ಗದ ಮೇಲೆ ಅತ್ಯಾಚಾರ ಮಾಡಕತ್ಯಾರ. ಅದು ಹೋಲಿ, ಸುಡ್ಡುಗಾರ ನಿಸರ್ಗದ ಮೇಲೆ ಅತ್ಯಾಚಾರ ಮಾಡೋದು ಹೋಲಿ, ನಿಮ್ಮ ಹೊಟ್ಟೆಯ ಮೇಲೆ ನೀವೇ ಅತ್ಯಾಚಾರ ಮಾಡಕತ್ತೀರಿ. ಇನ್ನೂ ಏನು ಹೇಳಬೇಕು? ನಿಮ್ಮ ಹೊಟ್ಟೆಯ ಮೇಲೆ ನೀವೇ ಅತ್ಯಾಚಾರ ಮಾಡಕತ್ತೀರಿ. ಅತ್ಯಾಚಾರನ ಶಬ್ದಕ್ಕೆ ಅರ್ಥ ಏನು? ಅತ್ಯಾಚಾರನ ಶಬ್ದಕ್ಕೆ ಅರ್ಥ ಏನು? ಅದನ್ನು ನೋಡಿದ್ರೆ ನಿಮ್ಮ ಹೊಟ್ಟೆ ಬ್ಯಾಡದತಿ ಹಾಕ್ತೀರಿ, ನಿಮ್ಮ ಹೊಟ್ಟೆ ಬ್ಯಾಡದತಿ ಹಾಕ್ತೀರಿ. ಅತ್ಯಾಚಾರ ಅಲ್ಲಿ ಮಾಡೋರು ಯಾರು? ನೀವೇ, ಮತ್ತೆ ಯಾರು ಅಲ್ಲ. ನಿಮ್ಮ ಹೊಟ್ಟೆಯ ಮೇಲೆ ನೀವೇ ಅತ್ಯಾಚಾರ ಮಾಡಕತ್ತೀರಿ. ಹೇಳಿದ್ನಲ್ಲ, ತಾಯಿಯ ಮೊಲೆ ಹಾಲು ವಿಷವಾದೊಡೆ ಯಾರಿಂಗೆ ದೂರಬೇಕು? ನಿಮಗೆ ನೀವೇ ಕೊಲ್ಕೊಳ್ಳುವಡೆ ಯಾರಿಗೆ ದೂರಬೇಕು? ಒಂದಿಷ್ಟು ಖಾರದ ಪುಡಿಯೊಳಗೆ ವಿಷ ತಿಂದ್ರಿ, ಶರೀರದಾಗ ವಿಷ ಅದ, ಕುಡಿದ್ರಿ, ಸಣ್ಣ ವಿಷ ಹೋಗಾಕತ್ತೈತೆ ಒಳಗಡೆ. ಅದು ಕ್ಯಾನ್ಸರ್ ರೂಪದೊಳಗೋ ಟಿ ಬಿ ರೂಪದೊಳಗೋ, ಹೆಚ್ಚಾಗಿ ಕ್ಯಾನ್ಸರ್, ಉದರದ ಕ್ಯಾನ್ಸರು, ಎಲ್ಲ ಕ್ಯಾನ್ಸರ್ ಕಾಮನ್ ಆಗಿಬಿಟ್ಟತ್ತೆ. ಮತ್ತು ಒಂದು ಕ್ಯಾನ್ಸರ್ ತೋರ್ಸಕ್ಕೆ ಹೋಗಿ 10 ಲಕ್ಷ 20 ಲಕ್ಷ. ಸುಲಿಗೆ ಮೋಸ್ಟ್ ಕಾಮನ್ ಡಿಸೀಸ್ ಅಂತಪ್ಪ ಅಂದರೆ ಹಾರ್ಟ್ ರಿಪ್ಲೇಸ್ಮೆಂಟು, ಹಾರ್ಟ್ ಓಪನ್ ಸರ್ಜರಿ, ಹಾರ್ಟ್ ಸರ್ಜರಿ, ಅದು ಏನದು ವಾಲ್ ಹಾಕೋದು. ಅಬ್ಬಾ ದೇವ್ರೇ, ಇದೆಲ್ಲ ಆಗ್ಬೇಕಂತಾರೆ ಅವರು. ಯಾರು? ಡಾಕ್ಟರ್ಸು. ಹೆಂಗೆ ಗೊತ್ತದನ? ಒಂದು 4 ಮಂದಿ ಡಾಕ್ಟರ್ಸ್ ಕೂಡಿದ್ರು, ಮಾತಾಡಕತ್ಯಾರ. ಏನು ಮಾತಾಡತ್ತೆ ಗೊತ್ತನ? ಸೀಸನ್ ಹೆಂಗೈತೆ ಅಂತ ಕೇಳ್ತಾನೆ. ನಮ್ಮ ಸೀಸನ್ ಹೆಂಗೈತೆ ಅಂತ ಕೇಳ್ದ. ಡಲ್ ಐತ್ಲಿ ಅಪ್ಪ ನೋವು ಅಂತ. ಡಲ್ ಆಯ್ತು. ಚಿಕನ್ ಗುಂಡೆ ಬಂದಾಗ ಮಸ್ತ್ ಐತೆ ಸೀಸನ್ ಅಂತಿದ್ರು ಅವರು ಎಲ್ಲ ಡಾಕ್ಟರ್ಸು. ಅವಾಗ ಎಷ್ಟು 4 ಲಕ್ಷ ಅಂತಸ್ತಿನ ಬಿಲ್ಡಿಂಗ್ ಕಟ್ಟಾರ. ಚಿಕನ್ ಗುಂಡೆ ಬಂದಾಗ, ಕೊರೋನಾ ಬಂದಾಗ 10 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಾರ. ಯಾಕಂದರೆ ಜನಕ್ಕೆ ರೋಗ ಬಂದಾಗ ಡಾಕ್ಟ್ರಿಗೆ ಖುಷಿ ಆಗುತ್ತೆ. ಏನಂತೀರಿ ಇದಕ್ಕೆ ಹೇಳ್ರಿ? ಏನಂತೀರಿ ಇದಕ್ಕೆ? ಏನು ಅನ್ಬೇಕು? ಮತ್ತು ನೀವು ಹಂಗದಿರಿ, ನಾವು ಪ್ರಾಮಾಣಿಕ ಡಾಕ್ಟರ್ ಅದೇನೆ, ಹೌದಾ? ಬರ್ತೀರಿ, ತೋರಿಸ್ತಾರೆ ಕುಡಿ ಪ್ರಾಮಾಣಿಕ ಅದನ್ನು ಡಾಕ್ಟರ್. ಏನಿಲ್ಲ, ಟೆನ್ಷನ್ ಮಾಡ್ಕೊಂಡ್ರಿ, ನಿಂಗೆ ನಿದ್ದೆ ಆಗಿಲ್ಲ, ಅದಕ್ಕೆ ಯಾಕೆ ಸುಮ್ಮನೆ ಗುಳಿಗೆ ನುಗ್ತೀರಿ? ಅದಕ್ಕೆ ಒಂದು ತಾಸು ಧ್ಯಾನ ಮಾಡಿರಿ, 1 ತಾಸು ಮಕ್ಕೋರಿ. ಇವು ಯಾವ ಡಾಕ್ಟ್ರಲ್ಲಿ ಅಂತೀರಿ ನೀವು? ಅಂಥ ಪ್ರಾಮಾಣಿಕ ಡಾಕ್ಟ್ರಿಗೆ ಬೈಯೋರು ನೀವೇ. ನಿಮ್ಗೆ ಎಂಥ ಡಾಕ್ಟರ್ ಬೇಕು? ಹೋದ ಕೂಡಲೇ 2 ಇಂಜೆಕ್ಷನ್ ಮಾಡಬೇಕು, 20 ಗುಳಿಗೆ ಬರೋ ಕೊಡಬೇಕು, 200 ರೂಪಾಯಿ ಫೀಸ್ ತೊಗೋಬೇಕು. ಬೆಸ್ಟ್ ನೋಡಿದ ಅಂತಾರೆ, ಬೆಸ್ಟ್ ಹಜಮತಿ ಮಾಡಿದ ಅಂತಾರೆ. ನಾವೇ ಹಂಗದೀವಿ. ಮತ್ತು ಅವ್ರು ಯಾಕೆ ದೂರ್ತೀರಿ? ಅವ್ರು ಯಾಕೆ ಬೈತೀರಿ ನೀವು? ಸ್ವತಃ ನೀವೇ ಭ್ರಷ್ಟದಿರಿ, ಸ್ವತಃ ನೀವೇ ಅತ್ಯಾಚಾರಿ ಹೇಳಿದಿರಿ ಅಂದಾಗ ಯಾರಿಗೆ ದೂರೋದು, ಯಾರು ಚಲೋ ಯಾರು ಕೆಟ್ಟ ಅನ್ನೋದು
ದೇವರೇ ಸಾಕು ಮುಗೀತು. ಯಾಕಂದ್ರೆ ಏನು ಹೇಳಿದ್ರು ನೀವು ಸುಧಾರಿಸೋರು ಅಲ್ಲ. 9 ದಿವಸ 8 ದಿವಸ ಆಯ್ತು ನಾವು ತಲೆ ಒಡ್ಕೊಂಡು ಹೇಳಕ್ಕಾಗ್ತೀವಿ. ಎಷ್ಟೋ ಮಂದಿ ನಾಳೆಗೆ ಹೊಂಟಿರಲ್ಲ ಇನ್ನೊಂದು 2 ದಿನ ಇರಕ್ಕೆ ಹೇಳ್ಯಾರ. ಹಾಂ, ಅದಕ್ಕೆ ಒಂದು ವಸ್ತು ತೊಗೊಂಡ್ರೆ ಒಂದು ವಸ್ತು ಫ್ರೀ ಅಂತ ಹೇಳ್ತಾರಲ್ಲ, ಹಂಗೆ ಬರೀ ನೀವು ಬಂದದ್ದು ಟ್ರೀಟ್ಮೆಂಟಿಗೆ ಗುರೂಜಿಯವರು ಸತ್ಸಂಗ ಫ್ರೀ ಕೊಡಕತ್ತಾರ. ಹಾಂ, ಒಂದು ಬೋನಸ್ ಇದು. ಅದು ಸರ್ ಎಲ್ಲ ಬರ್ತಾರೆ ಮಾಡಿಸ್ಕೊಂಡೋಗ್ತಾರ, ಬಟ್ ನಿಮಗೊಂದು ಬೋನಸ್ ಈ ಸರಿ. ಹೌದಾ? ಇದಕ್ಕೆ ಗುರುದಕ್ಷಿಣೆ ಕೇಳ್ತೀನಿ ನಾನು. ಇವೆಲ್ಲ ಮುಗಿದು ಮನೆಗೆ ಹೋಗ್ತಿರಲ್ಲ, ಹೋಗಿ ಮುಂದೆ ಗುರುದಕ್ಷಿಣೆ ಕೊಡಬೇಕು. ಕೊಡ್ತೀರಿಲ್ಲ? ಎಂಥ ಗುರುದಕ್ಷಿಣಪ್ಪ ಅಂದ್ರೆ ಕೇಳೀರಿ ಮರ್ತು ಬಿಟ್ರೆ ಏನಾಯ್ತು? ಗುರೂಜಿಯವರು ಹೇಳಿದ್ದನೊಳಗೆ ಒಂದು 5 ಪೈಸೆನಾರು ಪಾಲನೆ ಮಾಡಿದ್ರೆ ದೊಡ್ಡ ಗುರುದಕ್ಷಿಣೆ ಗುರುಗಳಿಗೆ ಪಾಲನೆ ಮಾಡಬೇಕು. ನಾನು ನಿಮಗೆ ಡೀಪ್ ಬ್ರೀದಿಂಗ್ ವಿತ್ ಅಶ್ವಿನಿ ಮುದ್ರಾ ಹೇಳಿದೆ, ಮಾಡಬೇಕು. ನಾ ಏನು ಹೇಳಿಲ್ಲ, ಎಷ್ಟು ಹೇಳೀನಿ, ಒಂದೊಂದು ಮಾಡಿದ್ರು ನೀವು ಉದ್ಧಾರ ಆಗ್ತೀವಿ. ಆದ್ರೆ ಮನುಷ್ಯನ ದೌರ್ಬಲ್ಯ, ಕೇಳ್ತೀರಿ ಮರಿತೀರಿ, ನೋಡ್ತೀರಿ ಮರಿತೀರಿ, ಮಾಡ್ತೀರಿ ಮರಿತೀರಿ. ಮರಿವಿನಿಂದ ಆಚೆ ಹೋಗಿ ಗುರುಗಳು ಹೇಳ್ಯಾರಪ್ಪ ಇಷ್ಟು ಬಡ್ಕೊಂಡು ಯಾರ ಸಂಬಂಧ ಹೇಳಿದರು? ಕಳಕಳಿಯಿಂದ ಹೇಳಿದರು. ಉದ್ಧಾರ ಆಗ್ರಿಪ್ಪ ಅಂತ ಹೇಳಿದರು. ಬಿಟ್ರಪ್ಪ ಅಂದ್ರೆ ನಾ ಮಾತಾಡಿದ್ದು ವೇಸ್ಟ್, ನೀವು ಕೇಳಿದ್ದು ವೇಸ್ಟ್. ಗೊತ್ತಲ್ಲ? ಸರಿ ಗುರುದೇವ್, ಇವತ್ತೇನು ಸಾಧನೆ ಮಾಡಲೇ ಇಲ್ಲ ನಾವು. ಆಹಾರ ಬಗ್ಗೆ ಬಹಳ ಕಾಳಜಿ ಇರಲಿ. ನಿಮ್ಮದು ಕತೆ ಮುಗೀತಿ. ಯಾವಾಗ 50 ಸಮಯಕ್ಕೆ ಬಂದರೆ ಅರ್ಧ ಹೋದ್ರಿ ನೀವು. ಆದಾಗ್ಯೂ ಸಹಿತ ಬದುಕುವ ಒಂದು ಇಚ್ಛೆ ಅದ. ಮೊದಲ ನಿಮಗಾಗಿ ಬದುಕಿದ್ರಿ 50 ವರ್ಷದ ಮಟ್ಟ. ಈಗ ನಿಮ್ಮವರಿಗಾಗಿ, ನಿಮ್ಮ ಮಕ್ಕಳಿಗಾಗಿ ಬದುಕ್ತಾ ಇದ್ದೀರಿ. ಈಗ ಅದೇ ನೀವು ಒಂದು ಸ್ವಲ್ಪ ಸೀರೆ ಹರಿದ್ರೆ ಈಗ ನಡೀತಿದ್ದಾಳೆ ಅಂತಂತೀರಿ, ಅವರು ಅಂಗಿ ಹರಿದ್ರೆ ನಡೀತಿದ್ದಾಳೆ ಅಂತಾರೆ. ಅವ್ರ ಮಕ್ಕಳು ಅಂಗಿ ಹರಿದ್ರಪ್ಪ ಅಂದ್ರೆ ಹೊಸ ಕೊಡ್ತಾರೆ. ಇವ್ರು 20 ರೂಪಾಯಿ ಶರ್ಟ್ ತೊಡ್ತಾರೆ, ಅವ್ರಿಗೆ 100 ರೂಪಾಯಿ ಶರ್ಟ್ ಕೊಡಿಸ್ತಾರೆ. ಮಕ್ಕಳು ಅದು ಎಂಥ ಮಕ್ಕಳು? ಅದೇ ಮಕ್ಕಳ ನಿಮ್ಮ ಜೀವನ ನರಕ ಮಾಡಿದ್ದು. ಅದೇ ಮಕ್ಕಳೇ ಇವತ್ತು ನಿಮ್ಮ ಜೀವನವನ್ನು ನರಕ ಮಾಡಿದವರು. ಎಷ್ಟು ಮಂದಿ ಬಡ್ಕೊತಾರ, ಎಷ್ಟು ಒಂದು 50 ಬಂದವು ನನ್ನ ಫೋನ್ಯಾಗ. ಗುರುಜಿ ನನ್ನ ಮಗಳು PU ಸೆಕೆಂಡ್ ಅದಾಳ, ಒಟ್ಟು ಸಾಲಿ ಹೊರಗೆ ಒಲ್ಲೆ ಅಂತಾಳ, ಮತ್ತು ಪರೀಕ್ಷೆಗೆ ಒಲ್ಲೆ ಅಂತಾಳ. ಹೊರಗೆ ಯಾರು ಕೂಡ ಮಾತಾಡೋದಿಲ್ಲ, ತನ್ನಷ್ಟು ತಾನೇ ಹೇಳ್ತಾಳೆ, ಬರೀ ಮೊಬೈಲು. ಏನು ಮಾಡಿರಿ ಗುರುಜಿ, ಏನ್ರಿ ಮಾಡಿರಿ ಗುರುಜಿ? ಮತ್ತು ನನಗಿಷ್ಟು ಹಲ್ಕಟ್ಟು ಬೇಯ್ತಾಳೆ ಗುರುಜಿ, ಇದರ ಶಬ್ದ ಬಳಸ್ತಾರೆ. ನನಗಿಷ್ಟು ಹಲ್ಕಟ್ಟು ಬೇಯ್ತಾಳ, ರಾಂಡಿ ಸೂಳು ಅಂತಾಳ ನನಗೆ. ಮಗಳು ಮತ್ತೊಬ್ಬರು ಬೈದ್ರಪ್ಪ ಕಬಗಡ್ಡಿ ಹೊಡ್ತಿದ್ರಿ ನೀವು. ಹೊಡಿರಿ ಮಕ್ಕಳಿಗೆ ಸಾಧ್ಯತೆ? ಅದೇ ಮಕ್ಕಳೇ ನಿಮ್ಮ ಜೀವನ ನರಕ ಮಾಡಿದವರು. ಇದು ಯಾತಕ್ಕೋಸ್ಕರ ಬದುಕಬೇಕು? ಯಾತಕ್ಕೋಸ್ಕರ? ಬದುಕು ಘನಘೋರ ಆದಾಗ್ಯೂ ಸಹಿತ ನಡೆದೈತಿ. ಇದಕ್ಕೆ ಕೃಷ್ಣ ಪರಮಾತ್ಮ ಒಂದು ಉತ್ತರ ಕೊಡ್ತಾನೆ. ಇದನ್ನು ಯಾರು ಕೇಳಿಲ್ಲ, ಅರ್ಜುನ ಕೇಳ್ತಾನೆ. ಸುಖ ಅಂದರೆ ಹೆಂಗಿರ್ತದೆ ಅಂತ ತಿಳ್ಕೊಂಡು, ಸುಖ ಅಂದರೆ ಹೆಂಗಿರುತ್ತೆ ಅಂತ್ಕೊಂಡು ಕೇಳ್ತಾನ. ಅವ ತೋರಿಸ್ತಾನೆ ಹೆಂಗೆ ಭಗವತ್ ತನ್ನ ವಿರಾಟ್ ಸ್ವರೂಪ ತೋರಿಸಿದ್ನಲ್ಲ, ದೈವ ಸ್ವರೂಪ ತೋರಿಸಿದ್ನಲ್ಲ, ಹಂಗೆ ಸುಖ ಅನ್ನೋದು ಹೆಂಗೈತೆ ಅಂದ್ಕೊಂಡು ತೋರಿಸಿದಂತ. ಅದಕ್ಕೆ ನಾಳೆಗೆ ಸುಖ ಅಂದರೆ ಏನು ಅಂದ್ಕೊಂಡು ಹೇಳ್ತೀನಿ. ಸುಖ ಎಲ್ಲಿ ಸಿಗುತ್ತಾ, ಈ ಸುಖ ಹೆಂಗೈತಿ, ಸಂಸಾರಿಕ ಸುಖ ಹೆಂಗೈತಿ ಅನ್ನೋದ್ರ ಬಗೆಗೆ ಹೇಳ್ತೀನಿ. ಇಲ್ಲಿಗೆ ಧಾರಾವಾಹಿ ಮುಗೀತು. ನಾಳೆ ಮುಂದಿನ ಧಾರಾವಾಹಿ. ಶ್ರೀ ಗುರುದೇವ್. ಒಂದು ಸಲ ಓಂಕಾರ. ಓ ಶಾಂತಿ
ಶಾಂತಿ ಶಾಂತಿ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ.